ಮಾಡ್ಬೇಕಿತ್ತು, ನನ್ನ ತಲೆಗೆ ಹಾಕ್ಕೋಬೇಕು ಅಂದ್ರೆ ಇವ್ರು ಹೊಟ್ಟೆಗೆ ಹಾಕಕ್ ಕೊಟ್ಟವ್ರೆ. ಇದು ಸ್ನಾಕ್ಸ್ ತರ ತಿನ್ನೋದಲ್ಲ, ಇದಕ್ಕೊಂದು ಒತ್ತು ಗೊತ್ತು ಅಂತ ಐತಪ್ಪಿ. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ನನಗೆ ಅನಿಸ್ತೈತೆ ನಮ್ಮ ಸಬ್ಸ್ಕ್ರೈಬರ್ ಅಲ್ಲಿ ಯಾರೋ ದೇವರವ್ರೆ ಅನಿಸ್ತೈತೆ. ಹೆಂಗೆ ಮಧ್ಯದಲ್ಲಿ ನೀನ್ ಕುತ್ಕೋತೀಯ ಅಲ್ಲಿ ಕುಕ್ಕರ್ ಮಧ್ಯ? ಗೇಟ್ ತನಕ ಬರ್ತಿರೋ ಇಲ್ಲೇ ಬಿತ್ಕೋತಿರೋ? ಹೋಗ್ತಾ ಇದೀನಿ ಅಂತ ಉಬ್ಬಕ್ಕೆಲ್ಲ ಹೋಗ್ಬೇಡ. ಹೊಸ ಸಂಸಾರಕ್ಕೆ ರೇಷನ್ ತರಕ್ ಹೋಗ್ತಾ ಇದೀವಿ ಫ್ರೆಂಡ್ಸ್. ಇದೇನೋ ಕಾಯಿ ಫ್ರೆಂಡ್ಸ್, ನಾನು ತುಂಬಾ ವರ್ಷದಿಂದ ನೋಡ್ತಾ ಇದೀನಿ. ನನ್ನ ಆಕಾರ ವಿಕಾರ ನೋಡಿ ನಾನು ಒಬ್ಬಳೆ ತಿಂತೀನಿ ಅಂತ ಅರ್ಥ ಆಯ್ತು ಅನ್ಸುತ್ತೆ. ಇದನ್ನ ಕೆಜಿ ಕಟ್ಲೆ ಲಾರಿ ಕಟ್ಲೆ ತಂದು ಕೊಟ್ರು ತಿಂತೀನಿ. ನೀವು ನೀನು ಫ್ರೆಶ್ ಆಗ್ತೀಯಾ? ಉಪ್ಪೊಳಗೆ ತೆಂಗಿನಕಾಯಿ ಪೀಸ್ ಹಾಕಿಟ್ಕೊಳ್ಳೋರು. ಆಗ ಫ್ರಿಜ್ ಗೆ ಏನಿಲ್ವಲ್ಲ, ಉಪ್ಪು, ಜೀರಿಗೆ, ಸಾಸಿವೆ, ಲವಂಗ, ಚಕ್ಕೆ, ಏಲಕ್ಕಿ, ಮೆಂತೆ, ಮೆಣಸು ಮಾತ್ರ ಇಲ್ಲ. ನಿಜ ಇದೆಲ್ಲ ಕನ್ಸೋ ಫ್ರೆಂಡ್ಸ್. ನನ್ಗೆ ಈ ತರ ಅಡಿಗೆ ಮಾಡೋದು ಇಟ್ಕೊಂಡು ಅಡಿಗೆ ನೆಗೆಟಿವ್ ಎನರ್ಜಿ ಐತೆ ಫ್ರೆಂಡ್ಸ್. ಮಶ್ರೂಮ್ ಬೆಳಗ್ಗೆ ಅಷ್ಟೆಲ್ಲ ಅಲ್ಲಿ ಮೊಳಕೆ ಬತ್ತಿತ್ತಂತೆ. ಅಣಬೆ ನಿಮ್ಮ ಶತ್ರುಗಳನ್ನ ನೆನೆಸ್ಕೊಳ್ಳಿ, ಹಿಂಗೆ ಹೊಸ್ಕಾಕಿ. ಅಣಬೆ ಈ ತರ ಇರುತ್ತೆ ಫ್ರೆಂಡ್ಸ್. ಆದ್ರೆ ಬೇತ ಬೇತ ನೀರ್ ಬಿಟ್ಕೊಳ್ತಿದೆ. ಸ್ವಲ್ಪ ಅಣಬೆ ತರ ಕಾಣಿಸ್ತಿಲ್ಲ ನನಗೆ, ಮೊಟ್ಟೆ ಕಬಾಬ್ ತರ ಕಾಣಿಸ್ತೈತೆ. ಮುದ್ದೆ ಸಾರು ಜೊತೆಗೆ ಕಬಾಬು. ಮಾರ್ಕ್ಸ್ ಜಾಸ್ತಿ ಕೊಡ್ಲಿ ಅಂತ ಅಣಬೆ ಕೊಟ್ಟ. ಅಲ್ಲೋ ಫ್ರೆಂಡ್ಸ್, ಈಗ ನೋಡಿ ಕಪ್ಪಿಂದ ಎಲ್ಲೋ ಆಗ್ತಿದೆ ನಮ್ಮ ಟೇಬಲ್. ಕಪ್ ಕಲರ್ ಇಷ್ಟ ಆಗ್ತಲ್ಲ ಫ್ರೆಂಡ್ಸ್, ಯಾಕೋ ನೋಡಕ್ಕೆ ಲುಕ್ಕೇ ಇಲ್ಲ. ಅದಕ್ಕೆ ಎಲ್ಲೋ ಕಲರ್ ಹೊಡಿತೈತೆ. ಶಿವ ಹೊಸದು ಪೇಸ್ಟ್ ತಂದ್ಬಿಟ್ಟು ಪೇಂಟ್ ತಂದ್ಬಿಟ್ಟು. ಇವತ್ತು ಭಾನುವಾರ ಎಲ್ಲ ಮಟನ್ ಚಿಕನ್ ಮಾಡ್ಕೊಂಡು ತಿಂತಾರೆ. ನಮ್ದು ಈ ಕೆಲಸ. ನಮಗೋಸ್ಕರ ಕಾಯ್ತಾ ಇದೆ. ನೀರ್ ಮನೆ ಬಾ 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 ಅಂತ ಕರೀತಾ ಇದೆ ಫ್ರೆಂಡ್ಸ್. ಸಂಜಾಶಲ್ಲಿ ಹೊಡಗ್ದೈತ ಅಪ್ಪಿ, ಬಾಕ್ಸ್ಗಳ ಜೋಡಿಸ್ಕೋಬೇಕಲ್ಲ ಅದಕ್ಕೆ. ವಾವ್, ನಾನು ಸ್ಕೈ ಬ್ಲೂ ಕೇಳಿದೆ ಫ್ರೆಂಡ್ಸ್, ಅದು ತಂದಿಲ್ಲ. ಶಿವ ಇದು ತಂದೈತೆ. ನಾನೊಂದು ಹೇಳಿದ್ರೆ ಶಿವ ಒಂದು ತರ್ತಿದ್ದೆ. ಅದಕ್ಕೆ ಫ್ರೆಂಡ್ಸ್ ನಾನೇನು ತಲೆ ಕೆಡಿಸ್ಕೋತಾ ಇಲ್ಲ. ಎಲ್ಲ ಡರ್ಟಿಫ್ ಎಲ್ಲ ತಂದೈತೆ. ಕಾಣಿಸ್ತೈತೆ ಬ್ಲ್ಯಾಕು. ಇನ್ನೊಂದು ಕೋಟ್ ಹೊಡಿತೀಯಾ? ಸರಿ, ಏನೋ ಮಾಡಪ್ಪ. ಒಟ್ನಲ್ಲಿ ಹೊಸ ಟೇಬಲ್ ರೆಡಿ ಆಗ್ತೈತೆ ಫ್ರೆಂಡ್ಸ್ ನಮ್ಮ ಮನೆಗೆ. ಫ್ರೆಂಡ್ಸ್ ಗುಡ್ ನ್ಯೂಸ್, ತುಂಬಾ ದಿನಗಳ ನಂತರ ಮತ್ತೆ ನಾನೊಂದು ಆರ್ಡರ್ ಮಾಡಿದ್ದೆ. ಅದೇನು ಅಂತ ಓಪನ್ ಮಾಡಿ ತೋರಿಸ್ತೈತೆ ಫ್ರೆಂಡ್ಸ್. ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ಇದು ತರ್ತಾ ಇರೋದು, ಹತ್ರದಿಂದ ನೋಡ್ತಾ ಇರೋದು. ಓಪನ್ ಇಟ್ಟಿಯಾ? ಅದೆಲ್ಲ ಓಪನ್ ಮಾಡೋದು? ಎಲ್ಲ ಒಂದ್ ಕಡೆ ಕುಯ್ಯಪ್ಪಿ. ಹಿಂಗೆ ಓಪನ್ ಮಾಡ್ಬೇಕು ಅಂತ ಏನಿಲ್ಲ. ಅಪ್ಪ ನಿನ್ಗೆ ಅದು ಮಧ್ಯದಲ್ಲಿ ಕುಯ್ಬೇಕಪ್ಪ. ಹಿಂಗ್ ಕುಯ್ಯಿ ಚಾಕುನಲ್ಲಿ ಮಧ್ಯದಲ್ಲಿ. ಏನಾರ ನಿನ್ಗೆ ಕಾಸ್ಟ್ಲಿ ಗಿಫ್ಟ್ ಕೊಟ್ರೆ ನೀನು ಓಪನ್ ಮಾಡೋಷ್ಟಲ್ಲ 1 ವರ್ಷ ಆಗೋಗ್ತೈತಪ್ಪಿ. ವಾವ್ ಫ್ರೆಂಡ್ಸ್, ಇದು ನನಗೋಸ್ಕರ ತರಿಸ್ಕೊಂಡೆ ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ ಓಪನ್ ಮಾಡಪ್ಪಿ. ನನಗೆ ಸಿಕ್ಕಾಪಟ್ಟೆ ಹೆಲ್ತ್ ಪ್ರಾಬ್ಲಮ್ ಐತಲ್ಲ ಫ್ರೆಂಡ್ಸ್, ಶಕ್ತಿ ಇಲ್ಲ, ಕೀಲುಗಳ ನೋವು, ಎಲ್ಲ ಹೊತ್ಕೊ ಒಂದೇ ಪರಿಹಾರ ಡ್ರೈ ಫ್ರೂಟ್ಸ್. ಅಪ್ಪಿ ಪ್ರಾಮಿಸ್ ಮಾಡಿ ಇದನ್ನೇನಾರ ಕದ್ದು ಮುಚ್ಚಿ ತಿಂದ್ರೆ, ಯಾಕಂದ್ರೆ ನೀನು ಶಕ್ತಿ ಐತೆ ನಿನ್ನ ದೇಹದಲ್ಲಿ, ನನ್ನ ದೇಹದಲ್ಲಿ ಶಕ್ತಿ ಇಲ್ಲ. ವಾವ್, ಈ ಬಾಕ್ಸ್ ಅಲ್ಲಿ ನಾನು ಏನಾರ ಹಾಕಿಟ್ಕೊ. ಏನಂದಪ್ಪಿ? ಮಾತಾಡ್ತೀನಿ. ಈ ಬಾಕ್ಸ್ ಸಹ ಯೂಸ್ ಆಗ್ತೈತಪ್ಪಿ ನನಗೆ. ಕ್ವಾಲಿಟಿ ವೈಸ್ ಅಷ್ಟೇ ಬಾಕ್ಸ್ ತುಂಬಾ ಪಿಗಿಯಾಗೈತೆ. ಕ್ಯಾಪ್ ಎಲ್ಲ ಹೆಣ್ಮಕ್ಳ ಬುದ್ಧಿನೇ ಇದು, ಬಾಕ್ಸ್ ಮೇಲೆನೆ ಕಣ್ಣು. ಇದೇನಾ ಡ್ರೈ ಫ್ರೂಟ್ಸ್ ಅಂದ್ರೆ? ಮೊದಲನೇ ಸಲ ಫ್ರೆಂಡ್ಸ್ ಇದನ್ನೆಲ್ಲ ನಾವು ನೋಡ್ತಿರೋದು. ಇದ್ರಲ್ಲಿ ಖರ್ಜೂರ ಗೊತ್ತು, ಬಾದಾಮಿ ಗೊತ್ತು, ಒಣ ದ್ರಾಕ್ಷಿ ಗೊತ್ತು, ಗೋಡಂಬಿ ಗೊತ್ತು. ಇದೇನೋ ಕಪ್ಪುದೇನೈತೆ? ಪಂಪ್ಕಿನ್ ಸೀಡ್ಸು, ಸಬ್ಜಾ ಸೀಡ್ಸ್. ಇದು ಇದು ಏನು ಏನಪ್ಪಿ? ಅಕ್ಸೆ ಬೀಜನ ಮಿಕ್ಸ್ ಮಾಡೋರೆ. ಅಕ್ಸೆ ಬೀಜ ತಿನ್ಬೇಕಾ? ಅಯ್ಯಯ್ಯ, ಅದನ್ನ ಸಪ್ರೇಟ್ ಆಗಿ ಬುಕ್ ಮಾಡ್ಬೇಕಿತ್ತು. ನನ್ನ ತಲೆಗೆ ಹಾಕ್ಕೋಬೇಕು ಅಂದ್ರೆ ಇವ್ರು ಹೊಟ್ಟೆಗೆ ಹಾಕಕ್ ಕೊಟ್ಟವ್ರೆ. ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ. ತಿನ್ನ ಒಂದ್ ಟೇಸ್ಟ್ ನೋಡಪ್ಪಿ, ಎಲ್ಲಾನು ಒಂದೊಂದು ಅವಿಸಿಟ್ಟು. ಇವತ್ತೇ ಹೇಳಪ್ಪಿ ರಿವ್ಯೂನಾ? ಹೊಟ್ಟೆ ಒಳಕ್ ಹೋದ್ಮೇಲೆ ಹೊಟ್ಟೆ ರಿಯಾಕ್ಟ್ ಮಾಡ್ಬೇಕು ತಾನೆ ಫಸ್ಟ್. ಫ್ರೆಂಡ್ಸ್ ಇದು ಎಷ್ಟು ಅಂದ್ರೆ ನೀನ್ ಹೇಳಪ್ಪಿ. 484 ರೂಪಾಯಿ. ಪರವಾಗಿಲ್ವಾ ಫ್ರೆಂಡ್ಸ್? ನೀವು ಹೇಳಿ, ಇಷ್ಟು ಗ್ರಾಮ್ ಇದು 1 kg 484 ರೂಪಾಯಿ. ಡ್ರೈ ಫ್ರೂಟ್ಸು ಆಲ್ ಮಿಕ್ಸು. ಪರವಾಗಿಲ್ವಾ ಫ್ರೆಂಡ್ಸ್? ಹೇಳಿ, ನನಗೆ ಗೊತ್ತಿಲ್ಲ ಡ್ರೈ ಫ್ರೂಟ್ಸ್ ಬಗ್ಗೆ. ಮತ್ತಿದೇನು ಅಂತ ಗೊತ್ತಾಗ್ತಲ್ಲಪ್ಪಿ ನನಗೆ. ಅಪ್ಪಿ ನಾನ್ ತಿನ್ಬೇಕಪ್ಪಿ, ನನ್ನ ಬಾಡಿನಲ್ಲಿ ಶಕ್ತಿ ಇಲ್ಲ. ಇದು ಸ್ನಾಕ್ಸ್ ತರ ತಿನ್ನೋದಲ್ಲ, ಇದಕ್ಕೊಂದು ಒತ್ತು ಗೊತ್ತು ಅಂತ ಐತಪ್ಪಿ.
ಇನ್ನೊಂದು ವಾರ ಖಾಲಿ ಮಾಡಕ್ ಸ್ಕೆಚ್ ಆಗ್ತಿದೆ. ಮುಚ್ಚಿಕೊಳ್ಳಲ್ಲ, ನನ್ಗೆ ಆತರ ಬುದ್ಧಿ ಕಲ್ತಿಲ್ಲ ಫ್ರೆಂಡ್ಸ್. ಪರವಾಗಿಲ್ವಾ ನಂಗೆ ಹೇಳಿ ಫ್ರೆಂಡ್ಸ್. ಜಾಸ್ತಿ ಕೊಟ್ನಾ 1 kgಗೆ 484, ಜಾಸ್ತಿ ಐತೆ ಕಮ್ಮಿ ಐತೆ ಹೇಳಿ ಫ್ರೆಂಡ್ಸ್. ಇದೇನೋ ಮಿಕ್ಸು, ಇದೇನಣ್ಣಪ್ಪ ಏನಂತ ಗೊತ್ತಿಲ್ಲ ಸರಿಯಾಗಿ. ಕೆಲವು ಮತ್ತೆ ಇದು ಕಪ್ಪುದೇನು, ಕಪ್ಪು ದ್ರಾಕ್ಷಿನ ಇದು ಏನೋ ಕುಂಬಳಕಾಯಿ ಬೀಜನೂ ಐತೆ, ಮತ್ತೆ ಇನ್ನೊಂದು ಏನೋ ಬೀಜ ಇದೆ, ಸೂರ್ಯಕಾಂತಿ ಸೀಡು, ಸನ್ಫ್ಲವರ್ ಸೀಡು ಇಂಗ್ಲೀಷಲ್ಲಿ ಬರ್ತಿದೆ ಫ್ರೆಂಡ್ಸ್ ನನಗೂ. ಇಷ್ಟು ಮಿಕ್ಸ್ ಐತೆ ಫ್ರೆಂಡ್ಸ್. ಇದನ್ನೆಲ್ಲ ನಾನು ಕಡಿಮೆ ಅಂದ್ರೆ ಇನ್ನು 2 ತಿಂಗಳಾದ್ರೂ ತಿನ್ಬೇಕು ಅನ್ಕೊಂಡಿದ್ದೀನಿ. ಒಂದಿಷ್ಟು ನನ್ನ ದೇಹದಲ್ಲಿ ಶಕ್ತಿ ಇಲ್ಲ, ಕೀಲುಗಳೆಲ್ಲ ನೋವು, ಅದಕ್ಕೋಸ್ಕರ ಇದನ್ನ ತಿನ್ನೋಂತ ನಮ್ಮ ಫ್ರೆಂಡ್ ಒಂದು ಐಡಿಯಾ ಕೊಟ್ಟರು. ನೋಡೋಣ, ವರ್ಕ್ ಆಗ್ಲಿಲ್ಲ ಅಂದ್ರೆ ಹುಡ್ಕೊಂಡೋಗಿ ಹೊಡೆದ್ಬಿಟ್ಟು ಬರ್ತೀನಿ. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. 2000 years later. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಈಗ ಟೈಮ್ ಅದು 7 ಗಂಟೆ ಆಯ್ತು ಫ್ರೆಂಡ್ಸ್. ರಾತ್ರಿ ಇವಾಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದಾನೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಗೊತ್ತಲ್ಲ ಫ್ರೆಂಡ್ಸ್, ಕೆಲಸ ಎಷ್ಟು ಇರ್ತೈತೆ ಅನ್ಬಿಟ್ಟು. ಹಂಗಾಗಿ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ. ಕೆಲಸ ಮಾಡೋದು ತೋರಿಸ್ರೆ ನಿಮ್ಗೆ ಬೇಜಾರಾಗ್ತೈತೆ, ಎಷ್ಟು ಕೆಲಸ ಅಂತ. ಅದಕ್ಕೋಸ್ಕರ ಈಗ ಸ್ವಲ್ಪ ಕೆಲಸ ಮುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು 90% ಮುಗ್ದೈತೆ, ಇನ್ನು 10% ಕೆಲಸ ಬಾಕಿ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗಳ ರಾಶಿ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಏನೆಲ್ಲ ಆಗ್ತೈತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಲಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಮೊದಲನೇ ಸಲ 7 ಗಂಟೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟಾಮು ಒಂದು ಬಿಸ್ಕೆಟ್ ಪ್ಯಾಕ್ ತಿನ್ಬಿಟ್ಟು ಆರಾಮಾಗಿ ಮಲಗವನೆ. ಅವನ ರೂಮ್ ಒಂದು ಸ್ವಲ್ಪ ಶಿವ ಟೇಬಲ್ ಏನೋ ಚೇರು ಮತ್ತೆ ಗೇಟೆಲ್ಲ ಸೈಡ್ಗೆ ಎತ್ತಿಟ್ಟೈತೆ. ಈ ಪಾತ್ರೆ ಎಲ್ಲ ಮಧ್ಯಾಹ್ನ ತೊಳೆದಿಟ್ಟೆ ಫ್ರೆಂಡ್ಸ್. ಆಮೇಲೆ ನಾನು ಒಂದು ಸ್ವಲ್ಪ ಕೆಲಸಗಳಲ್ಲಿ ಬ್ಯುಸಿ ಆಗ್ಬಿಟ್ಟೆ. ಇವನ್ನೆಲ್ಲ ಮೊದಲು ಮನೆಯೊಳಗೆ ಸಾಗಿಸ್ಕೋಬೇಕು. ಹಾಸಿಗೆ ಗಿಸ್ಕೆ ಎಲ್ಲ ರೆಡಿ ಮಾಡಿ ಯಪ್ಪ ಒಂದ್ ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಏನಾಯ್ತಪ್ಪ ಎದುರ್ಸಕ್ಕೆ? ಹಂಗಲ್ ಕೊಟ್ರೆ ನಾನು ಯಾಕೆ ಎದುರ್ಕೊಳ್ಳಿ ಫ್ರೆಂಡ್ಸ್. ಈ ತರ ಬಾಕ್ಸ್ ಎಲ್ಲ ತೊಳೆದು ಜೋಡಿಸ್ಕೊಂಡೆ ಬೆಳಗ್ಗೆನೇನೆ. ಇನ್ನೊಂದ್ ಸ್ವಲ್ಪ ಬಾಕ್ಸ್ ಗಳೆಲ್ಲ ಅವೆ, ಇಲ್ಲೆಲ್ಲ ಇಟ್ಕೊಂಡಿದೀನಿ. ಏನೇನೋ ಇಟ್ಕೊಂಡಿದೀನಿ ಫ್ರೆಂಡ್ಸ್, ಆಮೇಲೆ ತೋರಿಸ್ತೀನಿ ನಾನು ನಿಮ್ಗೆ. ಈ ಬಟ್ಟೆ ಹಾಕಿದೀನಿ ಒಂದು ಫ್ರೆಂಡ್ಸ್, ಒಂದು ಕಾಟನ್ದು. ಆ ಪಾತ್ರೆಗಳೆಲ್ಲ ಇಲ್ಲಿ ಜೋಡಿಸ್ಕೊಂಡು ಬೇಕಾಗಿರೋವೆಲ್ಲ ಒರೆಸಿ ಜೋಡಿಸ್ಕೊಬಿಟ್ಟು ಈಗ ಬೇಡದವೆಲ್ಲ ಡ್ರಮ್ ತುಂಬಿ ಇಟ್ಬಿಡೋಣ ಅನ್ಬಿಟ್ಟು. ಈಗ ಗೊತ್ತಾಯ್ತು ಫ್ರೆಂಡ್ಸ್ ಕಷ್ಟ ಏನು ಅಂತ. ಪಾತ್ರೆಗಳು ಜಾಸ್ತಿ ಇಟ್ಕೊಂಡ್ರೆ ಅದಕ್ಕೆ ಏನು ಬೇಡ, ಇಬ್ರೇ ಅಲ್ವಾ, ಮಾಡಕ್ಕೆ ತಿನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋತೀನಿ. ಮತ್ತೆ ವೇಸ್ಟ್ ಸಾಮಾನುಗಳೆಲ್ಲ ತೂಕಕ್ಕೆ ಹಾಕ್ಬಿಟ್ಟು ಹೊಸ ಸಾಮಾನು ತಗೊಳ್ಳೋಣ ಅಂತೆಲ್ಲ ಅನ್ಕೊಂಡಿದೀವಿ. ನೋಡೋಣ ಏನಾಗ್ತಿತ್ತು. ಮತ್ತೆ ಬೆಡ್ಶೀಟ್ಗಳಿದ್ವಲ್ಲ ಫ್ರೆಂಡ್ಸ್, ಎಕ್ಸ್ಟ್ರಾ ಎಲ್ಲ ಡ್ರಮ್ಮಲ್ಲಿ ತುಂಬಿಟ್ಟಿದ್ದೀನಿ. ಶಿವ ನಾಳೆ ಏನು ಬೆಡ್ಶೀಟ್ ಒಗೆಯಕ್ಕಾಗಲ್ಲ, ನಾಳೆದು ಒಗೆಯಕ್ಕಾಗಲ್ಲ ಅಂತ ಅಲ್ಲಿವರೆಗೂ ಆಚೆ ಇಟ್ರೆ ಹೆಂಗೆ ಅನ್ಬಿಟ್ಟು ಅದಕ್ಕೆ ಅದ್ರಲ್ಲಿ ತುಂಬಿಟ್ಟಿದ್ದೀನಿ. ಶಿವ ಯಾವಾಗ ವಾಶ್ ಮಾಡ್ತೀನಿ ಅಂತ ಹಂಗೆ ಎತ್ ಕೊಟ್ಬಿಡೋಣ ಅಂತ. ಮತ್ತೆ ಅಲ್ಲಿ ಬೆಡ್ಶೀಟ್ಗಳು ಬರೀ ಜೋಡಿಸಿ ಇಟ್ಕೊಂಡಿದ್ದಲ್ಲ, ಧೂಳೆಲ್ಲ ಕುತ್ಕೊಳ್ತಾ ಇತ್ತು. ಅದಕ್ಕೆ ಈ ತರ ಡ್ರಮ್ಮೇ ಇಟ್ಕೊಬಿಟ್ಟೆ, ವೇಸ್ಟ್ ಆಗಿ ಬಿದ್ದೈತಲ್ಲ ಅಂತ. ಆ ಡ್ರಮ್ಮು ಒಡೆದೋಗೈತೆ, ನೀರ್ ತುಂಬಿಕೊಂಡ್ರು ವೇಸ್ಟು. ಅದಕ್ಕೆ ಏನಕ್ಕೆ ವೇಸ್ಟ್ ಆಗಿ ಬಿದ್ದೈತೆ, ಈ ತರ ಬಟ್ಟೆಗಳೆಲ್ಲ ತುಂಬಿಟ್ಕೊಳಕ್ ಆಗ್ತೈತೆ ಅನ್ಬಿಟ್ಟು ಅಲ್ಲಿ ಇಟ್ಕೊಂಡಿದ್ದೀನಿ. ಇದು ವಾಶ್ ಮಾಡಿರೋ ಬಟ್ಟೆಗಳು. ಮತ್ತೆ ನೀವು ಕೇಳಿದ್ರೆ ಫ್ರೆಂಡ್ಸ್, ನೆಲಕ್ಕೆ ಪೇಂಟ್ ಹೊಡ್ಸ್ಕೋಬೋದಲ್ಲ ಅಂತ. ಓನರ್ ಬೇಡ ಅಂದ್ರು ಫ್ರೆಂಡ್ಸ್, ಹಳೆ ಮನೆಗಲ್ಲ ಏನಕ್ಕೆ ಬೇಡ ಅಂತಂದ್ರು. ಆಮೇಲೆ ಅವ್ರ ಮಾತು ಮೀರಿ ಯಾಕೆ ಅನ್ಬಿಟ್ಟು ನಾವು ಸುಮ್ನಾಗ್ಬಿಟ್ವಿ. ಇಲ್ಲ ನಾವಾರ ಹೊಡ್ಕೋತಾ ಇದ್ವಿ. ಹೊಸ ಕ್ಯಾಲೆಂಡರ್ ಬಂತು ಫ್ರೆಂಡ್ಸ್ ನಮ್ಮ ಮನೆಗೆ. ಹೊಸ ವರ್ಷ ಇನ್ನ 2 ದಿನ ಐತೆ, ಆಗ್ಲೇ ಬಂತು. ನನ್ನ ಬರ್ತಡೇ ಕಾಯ್ತಾ ಐತೆ, ಬಾ ಬಾ ಅಂತ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಕೇಳಿದ್ರೆ ಆಚೆಗಳೆಲ್ಲ ಪೇಂಟ್ ಆಗ್ಲಿಲ್ಲ ಅಂತ. ಅದನ್ನು ಮಾಡಿಸ್ತಾರೆ ಫ್ರೆಂಡ್ಸ್. ಶನಿವಾರನೇ ಮಾಡ್ತಾ ಇದ್ರ ಅಣ್ಣಂದ್ರು. ಅವತ್ತು ಮಳೆ ಬೀಳ್ತೈತಲ್ಲ, ಅದಕ್ಕೆ ಅವರು ಬಂದೇ ಇಲ್ಲ. ನಾಳೆ ನಾಳಿದ್ರಲ್ಲಿ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ, ಗೊತ್ತಿಲ್ಲ ಫ್ರೆಂಡ್ಸ್. ಫ್ರಿಡ್ಜ್ ಕೆಳಗೆ ದೇವ್ರ ಗುಡ್ ಕೆಳಗೆ ಫ್ರಿಡ್ಜ್ ಇಡ್ಬೇಕಂತ ನಮ್ಮ ಫ್ರೆಂಡ್ಸ್ ಹೇಳ್ತಾರೆ. ಪೂಜೆ ಮಾಡಕ್ ಆಗಲ್ಲ ಫ್ರೆಂಡ್ಸ್. ದೇವ್ ಮೂಲೆಯಲ್ಲಿ ಭಾರ ಇಡಬಾರ್ದು ಅಂತ ಶಿವ ಹೇಳ್ತೈತೆ. ಮತ್ತೆ ನಾನ್ ವೆಜ್ ಎಲ್ಲ ಇಡ್ತೀನಿ ಅಂತ. ನಾನು ಎಷ್ಟೆಷ್ಟೋ ಬಲವಂತ ಮಾಡಿ 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 ಈ ಪುರೋಹಿತರನ್ನ ಒಪ್ಸಕ್ ಆಗಲ್ಲ ಅಂತ ಬಿಟ್ಟೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅಂದ್ರೆ ಒಂದ್ ಸ್ವಲ್ಪ ಫ್ರೀ ಆಗ್ತೈತಲ್ಲ ಜಾಗ ನನಗೆ ಅಂತ ನಮ್ಮ ಫ್ರೆಂಡ್ಸ್ ಹೇಳ್ತಾರ. ದೇವ್ ಮೂಲೆಯಲ್ಲಿ ಭಾರ ಇಡಬಾರ್ದಂತೆ. ಒಂದೊಂದಲ್ಲ ಫ್ರೆಂಡ್ಸ್, ಶಿವತ್ರ ಒಂದ್ ಸ್ವಲ್ಪ ಜ್ಯೋತಿಷ ತಿಳ್ಕೊಬಿಟ್ಟೈತೆ. ಸರಿ, ಈಗ ಏನ್ ಮಾಡೋಣಪ್ಪ? ಫೋಟೋ ಮತ್ತೆ ಕಾಲ ಹತ್ರ ಶಿಫ್ಟ್ ಮಾಡೋಣ ದೇವ್ರ ಕೂಡ ಅಂತನಾ? ಹಾ ಸರಿ. ಹಾ ಯಾಕೆ ಅಡ್ಗೆ ಮನೆ ಮಟನ್ ಗಿಟನ್ ತಿನ್ನಕ್ ಚೆನ್ನಾಗಿರ್ತೈತೆ. ಹಾ 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 ಮಳ್ಳಪ್ಪ. ಡ್ರೈ ಫ್ರೂಟ್ಸ್ ತಿನ್ಕೋಪ್ಪ. ಹಾ ತಿನ್ಕೋ. ಎನಿ ಟೈಮ್ ಬಾಯ್ ಆಡ್ಸೋದಲ್ಲ, ಯಾವಾಗ ಒಂದೊಂದ್ಸಲ ತಿನ್ಬೇಕು. ನೋಡಿ ಫ್ರೆಂಡ್ಸ್, ಅದೇ ನನಗ್ ತಂದ್ಕೊಡ್ತಾರಲ್ಲ ಮಾತ್ರೆಗಳು, ಅದು ತಗೋತೀವಲ್ಲ, ಅದನ್ನು ತಿನ್ನು. ಹೆಂಡತಿಗೆ ಕಷ್ಟ ಆಗ್ತೈತೆ ಅನ್ಬಿಟ್ಟು ಏನೋ ನನ್ಗೊಂದ್ ಸ್ವಲ್ಪ ತಿನ್ಲಿ ಫ್ರೆಂಡ್ಸ್. ಆದ್ರೆ ಒಂದ್ ಒತ್ತು ಗೊತ್ತೈತೆ ತಾನೆ. ಬೆಳಗ್ಗೆಯಿಂದ ಬಾಯ್ ಆಡಿಸ್ತಾರದೆ ನೋಡಿ, ಆಗ್ಲೇ ಮುಕ್ಕಾಲ್ ಭಾಗದಲ್ಲಿ ಕಾಲ್ ಭಾಗ ಖಾಲಿ. ಏನೋ ಮಾಡ್ಕೋ ಹೋಗಪ್ಪ, ನನಗೂ ಅಷ್ಟಕ್ಕಷ್ಟೇ ಅವೆಲ್ಲ.
ನಾಳೆ ಎಲ್ಲೆಲ್ಲಿ ಪೇಂಟ್ ಮಾಡ್ತಾರೋ ಬಾಗಿಲು ಕಿಟಕಿ ಏನ್ ಮಾಡ್ತಾರೋ ಬಗ್ಸಪ್ಪಿ ಏನಾಗಲ್ಲ ಅವು. ಚೆನ್ನಾಯ್ತಲ್ಲ. ಎಷ್ಟೋ ವರ್ಷಗಳ ಕನಸು ಫ್ರೆಂಡ್ಸ್ ನನ್ಗೆ ಇದೆಲ್ಲ ಜೋಡಿಸ್ಕೋಬೇಕು ಅನ್ನೋದು. ಎಷ್ಟೋ ಮನೆಗಳು ನಮ್ಮ ಫ್ರೆಂಡ್ಸ್ ಮನೇಲೆಲ್ಲ ನೋಡ್ಬಿಟ್ಟು ನನ್ಗೆ ಆಸೆ ಆಗ್ತೈತೆ ನಾನು ಯಾವಾಗ ಹಂಗ್ ಜೋಡಿಸ್ಕೋತೀನಿ ಅಂತ. ಕೊನೆಗೆ ಆ ಕಾಲ ಬಂದೇ ಬಿಡ್ತು ಫ್ರೆಂಡ್ಸ್. ನಿಮ್ಗೆ ಇನ್ನೊಂದ್ ಏನಂದ್ರೆ ಅಪ್ಪಿ, ನಿಜ ಹೇಳು, ನೀವೇನಾದ್ರೂ ಹೇಳ್ತಿರಲ್ಲ ಫ್ರೆಂಡ್ಸ್, ಗೋಡೆನ ಹಿಂಗ್ ಮಾಡ್ಕೊಳ್ಳಿ, ಹಿಂಗ್ ಶೆಲ್ಫ್ ಹಾಕ್ಸ್ಕೊಳ್ರಿ, ಮತ್ತೆ ಈ ದೇವಸ್ಥಾನಕ್ ಹೋಗ್ರಿ, ಈ ಅಡ್ಗೆ ಮಾಡ್ರಿ, ಅದೆಲ್ಲ ಆಗ್ತೈತಪ್ಪಿ. ನನ್ಗೆ ಅದೇ ಆಶ್ಚರ್ಯ, ದೇವರನ್ನೇ ನನ್ಗೆ ಆಶ್ಚರ್ಯ ಫ್ರೆಂಡ್ಸ್. ಒಂದೊಂದ್ಸಲ ಕೆಲವೊಂದ್ ದೇವಸ್ಥಾನಗಳು ನಾನು ಹೋಗಲ್ಲ ಬಿಡು ಲೈಫಲ್ಲಿ ಅನ್ಕೋತೀನಿ. ಕಮೆಂಟ್ ಮಾಡಿರ್ತೀರಾ ನೀವು, ಎಷ್ಟೋ ದಿನ ಆದ್ಮೇಲೆ ನಾನು ಹೋಗಿರ್ತೀನಿ ಆ ದೇವಸ್ಥಾನಕ್ಕೆ. ಮತ್ತೆ ಈ ಗೋಡೆ ಹೊಡಿತಾರೆ ಓನರ್ ಅನ್ನೋದು ನಮ್ ಮೈಂಡ್ ಅಲ್ಲೂ ಇರ್ಲಿಲ್ಲ. ಕೇಳಿ ಕೇಳಿ ಸಾಕಾಗಿ ಸುಮ್ನಾಗ್ಬಿಟ್ಟಿದ್ವಿ. ನೀವೆಲ್ಲ ಕಾಮೆಂಟ್ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಹೆಂಗಪ್ಪ ಇದು ಮಿರಾಕಲ್ ಅನ್ನಿಸ್ತೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನನಗ ಅನಿಸ್ತೈತೆ ನಮ್ ಸಬ್ಸ್ಕ್ರೈಬರ್ ಅಲ್ಲಿ ಯಾರೋ ದೇವರವ್ರೇ ಅನ್ಸ್ತೈತೆ. ಅಂತಾನೆ ಬೇರೆ ಮನೆಗ್ ಬಂದಂಗೆ ಫೀಲ್, ಒಂಥರ ಹೊಸ ಮನೆಗೆ ಬಂದಂಗೆ. ನಮ್ಮ ಮನೆಗ್ ಬಂದ್ರೆ ಇಷ್ಟು ಖುಷಿ ಆಗ್ತೈತೆ ಇಲ್ಲ ಅಷ್ಟು ಫೀಲು. ನಿಜಾಗ್ಲೂ ಫ್ರೆಂಡ್ಸ್, ನೀವ್ ಮಾಡೋ ಕಾಮೆಂಟ್ಗೆ ಅಷ್ಟೊಂದು ಶಕ್ತಿ ಇರ್ತೈತೆ. ಬ್ಯಾಡ್ ಕಮೆಂಟ್ಗಳಿಗೆಲ್ಲ, ಗುಡ್ ಕಮೆಂಟ್ಗಳಿಗೆ. ಬ್ಯಾಡ್ ಕಮೆಂಟ್ ಮಾಡೋರ ಹಿಂಗ್ ಸೈ ಅಂತ ಹೋಗ್ತೈತೆ. ಅಪ್ಪಿ ತಟ್ಟೆಗಳು ಬೇಕಾ ಇಷ್ಟುನಾ ತಾನೇ? 2 ತಟ್ಟೆ ಇಟ್ಕೊಳ್ಳೋಣ. ತೊಳಿಬೇಕು ಅದ್ರಲ್ಲೇ ತಿನ್ಬೇಕು, ತೊಳಿಬೇಕು ಅದ್ರಲ್ಲೇ ತಿನ್ಬೇಕು. ಓಕೆ ಫ್ರೆಂಡ್ಸ್, ಇದೇ ಕರೆಕ್ಟ್. ತಿಂದು 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 ಹಾಕೊಬಿಡ್ತೀವಿ. ತೊಳಿಬೇಕಾದ್ರೆ ಒದ್ದಾಡ್ಬೇಕು. ಹೊಸ ತಟ್ಟೆ ಇಟ್ಕೊಳ್ಳೋಣ ಅಂದ್ರೆ ಹೊಸದ್ ಯಾವ್ದು ಇಲ್ಲ ಫ್ರೆಂಡ್ಸ್. ಈ ತಟ್ಟೆಗೆ ಒಂದು ಮಿಸ್ಟ್ರಿ ಐತೆ. ಶಿವಾಗೆ ಹೇಳ್ದಲ್ಲ ಫ್ರೆಂಡ್ಸ್, ಆವಾಗ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು. ತುಂಬಾ ಸೀರಿಯಸ್ ಸಿಚುವೇಶನ್ ಅಲ್ಲಿ ಒಂದು 15 ದಿನ ಸಂಜಯ್ ಗಾಂಧಿ ಹಾಸ್ಪಿಟಲ್ ಅಲ್ಲಿ ಇದ್ವಿ. ಅವಾಗ ಶಿವ ತಟ್ಟೆ ಫ್ರೆಂಡ್ಸ್ ಇದು ಊಟಕ್ಕೆ ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿತೈತೆ. ಅಂದ್ರೆ ತಟ್ಟೆ ತಗೊಂಡಿದ್ದಕ್ಕಲ್ಲ, ಆ ಪರಿಸ್ಥಿತಿ ಅದು ನೆನಪು ಇದು. ಅವಾಗ ಅವಾಗ ಇದ್ರಲ್ಲಿ ಊಟ ಮಾಡ್ಬೇಕನ್ನ ನೆನ್ಸ್ಕೋತೀನಿ. ನನ್ ಗಂಡ ಆಸ್ಪತ್ರೆಯಲ್ಲಿ ಊಟ ಮಾಡಿದ್ದಲ್ಲ ಈ ತಟ್ಟೆನಂತ. ಗ್ಲಾಸ್ ಹೋಯ್ತೆ, ಅದು ಎತ್ತಿಟ್ಬಿಟ್ಟಿದೀನಿ. ಈ ತಟ್ಟೆನ ಎತ್ತಿಟ್ಬಿಡ್ತೀನಿ. ಆ ನೆನಪುಗಳು ನನ್ಗೆ ಬರ್ಬಾರ್ದು. ಅಂದ್ರೆ ದೊಡ್ಡ ತಟ್ಟೆ ಇರ್ಬೇಕಲ್ಲ ಫ್ರೆಂಡ್ಸ್ ಮನೇಲಿ. ದೊಡ್ಡ ತಟ್ಟೆ ಇರಲಿ. ಮತ್ತೆ ನಾವು ಈ ಮನೆಗೆ ಹೊಸದಾಗಿ ಬಂದ್ವಲ್ಲ ಫ್ರೆಂಡ್ಸ್, ಅವಾಗ ಏನು ಪಾತ್ರೆ ಪಗಡೆ ಏನು ಇರ್ಲಿಲ್ಲ. ಅವಾಗ ಒಂದೇ ತಟ್ಟೆ ತಗೊಂಡಿದ್ದು. ಇಬ್ರು ಒಂದೇ ತಟ್ಟೆಲಿ ಊಟ ಮಾಡ್ತಾ ಇದ್ವಿ. ಫಸ್ಟ್ ತಗೊಂಡಿದ್ದ ತಟ್ಟೆ ಇದು. ಅದಕ್ಕಿದು ನೀಕೋತೀನಿ. ಇದ್ರಲ್ಲೂ ಡೈಲಿ ಊಟ ಮಾಡ್ಬೋದು ನಾವು. ಹಂಗೆ ಹೇಳ್ತಾ ಹೇಳ್ತಾ ಇಡ್ತಾನೆ ಇದೆ ತಟ್ಟೆಗಳು. 3ಕ್ಕೆ ಮುಕ್ತಾಯ ಫ್ರೆಂಡ್ಸ್. ಅಂದ್ರೆ ಯಾರ ಗೆಸ್ಟ್ ಅವ್ರು ಇವ್ರು ಬಂದ್ರೆ ಬೇಕಾಗ್ತಿತ್ತಲ್ಲ, ಅದಕ್ಕೆ ಸಾಕು. 1 2 3 ತಟ್ಟೆ ಸಾಕಪ್ಪಿ. ಅಲ್ಲೇ ತೊಳಿಬೇಕು, ಅಲ್ಲೇ ಊಟ ಮಾಡ್ಬೇಕು. ತೊಳೆದು ಸಾಕಾಗೋಗೈತೆ ನನ್ ಜೀವನನೇ. ಇಷ್ಟೆಷ್ಟು ಕಿಚನ್ ಇದ್ದಾಗೂ ಇಕ್ಕಟ್ ಆಗ್ತೈತು. ಇವಾಗ ಇಷ್ಟು ದೊಡ್ಡ ಕಿಚನ್ ಆದ್ರೂ ಇಕ್ಕಟ್ ಆಗ್ತೈತಿ. ಏನ್ ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಎಷ್ಟು ಜಾಗ ಇದ್ರು ಸಾಲ್ತಾ ಇಲ್ಲ. ಗ್ಲಾಸ್ ಅಷ್ಟೇ ಒಂದ್ 4 ಇಟ್ಕೋತೀನಿ. ನಮ್ಮನೆಗೆ ಯಾರ ನೆಂಟರು ಬರ್ತಾರ, ಒಂದ್ 4 ಸಾಕು ಫ್ರೆಂಡ್ಸ್. ಟೀನೇ ಕುಡಿಯಲ್ಲ ಹೇಳ್ಬೇಕು ಅಂದ್ರೆ. ಇರ್ಲಿ 4 ಸಾಕು. 4 ಮಿಕ್ಕಿದವೆಲ್ಲ ನಿಂದೆ. ಇಷ್ಟು ಜೋಡಿಸಿದೀನಿ ಫ್ರೆಂಡ್ಸ್ ಇಕ್ಕಟ್ಟು ಪಕ್ಕಟ್ಟಲ್ಲಿ. ಆದ್ರೂ ಪಾತ್ರೆಗಳು, ದೊಡ್ಡ ಪಾತ್ರೆಗಳು ಜೋಡಿಸ್ಕೊಳ್ಳೋಕೆ ಜಾಗ ಇಲ್ಲ ಫ್ರೆಂಡ್ಸ್. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಕುಕ್ಕರ್ಗಳು ಇಡು, ಇಡ್ಲಿ ಪಾತ್ರೆ ಇಡು ಸಾಕು. ಬಿಗ್ಯಾಗೈತೆ ಅನ್ನಿಸ್ತೈತೆ. ನಿನ್ನಿಷ್ಟಪ್ಪ. ಈಗೊಂದು ಕಿಚನ್ ಅಂತ ಲುಕ್ ಬರ್ತಾ ಐತೆ ಫ್ರೆಂಡ್ಸ್. ಇನ್ನ ಫ್ರೆಂಡ್ಸ್, ನೀವು ವಾಲ್ ಪೇಪರ್ ಎಲ್ಲ ಹಾಕಕ್ ಹೇಳಿದ್ರಲ್ಲ ಗೋಡೆಗಳಿಗೆ, ಅದೆಲ್ಲ ಹಾಕ್ತೀನಿ ಫ್ರೆಂಡ್ಸ್. ನಿಧಾನಕ್ಕೆ ಹಾಕ್ತೀನಿ. ಒಂದ್ ಸ್ವಲ್ಪ ಕುದುರ್ಕೋಬೇಕು ಕಿಚನ್ಗೆ ನಾನು. ಆ ಕುಕ್ಕರ್ ಎತ್ತಿಕೋ. ಇಡ್ಲಿ ಪಾತ್ರೆ ಮತ್ತೆ ಇನ್ನೊಂದು ದೊಡ್ಡ ಪಾತ್ರೆ ಐತಲ್ಲ ಅದೆತ್ತಿಕು. ನಿಜವಾಗ್ಲೂ ಸೂಪರ್ ಆಗಿ ಕಾಣಿಸ್ತಿತ್ತಪ್ಪ ಈ ಅಡುಗೆ ಮನೆ. ಇಡ್ಲಿ ಪಾತ್ರೆ ತೂಕ ಇಲ್ಲ ಇಡಪ್ಪ. ಇದು ಈ ಕಡೆವರ್ಗೂ ಜೋಡಿಸೋ, ಅದು ಆ ಕಡೆವರ್ಗೂ ಜೋಡಿಸೋ ಜಾಗ ಐತೆ ಇಕ್ಕೋ. ಹೆಂಗೆ ಮಧ್ಯದಲ್ಲಿ ನೀನ್ ಕುತ್ಕೋತೀಯ ಅಲ್ಲಿ ಕುಕ್ಕರ್ ಮಧ್ಯ? ಆ ಕುಕ್ಕರ್ ಮಧ್ಯೆ ನೀನ್ ಕುತ್ಕೋತೀಯ? ಹೋಗ್ಲಿ, ಆ ಪಾತ್ರೆ ಎಲ್ಲಾರ ಇಡು. ಬಾರ್ಲಾಕ್ ಇಡ್ಬೇಡ, ಹಂಗೆ ಇಡು. ಪಾತ್ರೆಗಳು ಬಾರ್ಲಾಕ್ಬಾರ್ದಂತೆ ಫ್ರೆಂಡ್ಸ್. ಅದೇನೋ ಹೇಳ್ತಾರೆ ಏನೋ ದೊಡ್ಡವರು. ಹಂಗೆ ಓಪನ್ ಆಗಿ ಇಡ್ಬೇಕಂತೆ. ಅದ್ರ ಮೇಲೆ ತಟ್ಟೆ ಮುಚ್ಚಿಬಿಟ್ಟು ಇಡ್ಬೋದು. ಧೂಳೇನಾರು ಕುತ್ಕೋತಿದ್ದೀನಿ. ಇಡು, ಬಲ್ಬ್ ಕೆಳಗೆ ಇಡಪ್ಪಿ. ಬಲ್ಬ್ ಕರೆಂಟಾ?
ಹಬ್ಬ ಫ್ರಿಜ್ ಐಟಮ್ಸ್ಗಳೆಲ್ಲ ಅವೇನೊಂಚೂರು ಇಲ್ಲಿದಾವ ಫ್ರೆಂಡ್ಸ್. ಇವಿಷ್ಟು ಬೇಕು. ಮತ್ತೆ ಇಲ್ಲಿರೋವೆಲ್ಲ ಡ್ರಮ್ಗೆ ತುಂಬಕ್ಕೆ ತುಂಬಿಟ್ಟಿದ್ದೀನಿ. ಇವಿಷ್ಟು ಒರೆಸಿ ಇಟ್ಕೋಬೇಕು ಈಗ ನಾನು. ಓಕೆನಾ? ಹೆಂಗ್ ಮಾಡ್ಕೊಂಡಿದ್ದೀನಪ್ಪ ಕಿಚನ್? ಕಿಚನ್ ಹಂಗಾಯ್ತಾ? ನಮ್ಮ ಬೆಡ್ರೂಮ್ ತರ ಐತೆ ಅನ್ಕೊಂಡೆ. ಸರಿ ಬಾ ಈ ಕಡೆ. ಪಾತ್ರೆಗಳೊಂದೆಲ್ಲ ಆಯ್ತು ಫ್ರೆಂಡ್ಸ್. ಇನ್ನ ಬಟ್ಟೆಗಳೊಂದು ಬಾಕಿ ಐತೆ, ಅದೊಂದು ಕ್ಲೀನ್ ಮಾಡ್ಕೊಬಿಟ್ರೆ ಹೊಸ ವರ್ಷ ಆರಾಮಾಗಿ ಮಾಡ್ಬೋದು. ಹೊಸ ಮನೆ ನಮ್ದು. ಯಪ್ಪ ದೇವ್ರ 100 ವರ್ಷ, ಸಾರಿ ದೇವ್ರ ಅಂತೀನಿ, ಓನರ್ 100 ವರ್ಷ ಚೆನ್ನಾಗಿರಲ್ಲ, ನಮ್ಗೆ ಹೊಸ ಮನೆ ಕೊಟ್ರು. ಟಾಮ್ಸ್ 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 ಗೇಟ್ ತನಕ ಬರ್ತೀರೋ ಇಲ್ಲೇ ಬಿತ್ಕೋತೀರೋ? ಒಂದೇ ಕಣ್ಣಲ್ಲಿ ನೋಡ್ತಾವನೆ, ಕಣ್ಣು ಮುಚ್ತಾವನೆ, ನೋಡ್ತಾವನೆ. ನಾವು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಬರ್ಬೋದು. ಫ್ರೆಂಡ್ಸ್ ಇದು ತಟ್ಟೆ ಇಟ್ಕೊಳ್ಳೋ ಸ್ಟ್ಯಾಂಡು, ಬಟ್ ಶೆಲ್ಫ್ ಸಾಕಾಗೇ ಇಲ್ಲ ಫ್ರೆಂಡ್ಸ್. ಇದೊಂಚೂರು ಒಣಗ್ಬೇಕು ಅಂತ ಇಲ್ಲೇ ಬಿಟ್ಟಿದ್ದೀನಿ. ಮತ್ತೆ ಇದು ಬಾಳೆದು ಇದು ಇಡಕ್ಕೂ ಇದ್ದಿದ್ದು ಜಾಗ ಇಲ್ಲ. ಟಿವಿ ಆಫ್ ಮಾಡ್ಲಿಲ್ಲ, ಗೋಡೆಗಳು ನೋಡ್ತಾ ಇರ್ತವೆ. ಸರಿ ಟಿವಿ ಹಾಕ್ಬಿಟ್ಟು ಹೆಂಗಪ್ಪಿ ತಾಂಬಂಗಾರ ಟಿವಿ ನೋಡ್ತೀಯಾ? ಒಳಗಡೆ ಬಿಟ್ರೆ ವೈರ್ ಗೀರೆಲ್ಲ ಹಂಗೆ ಹಾಳು ಮಾಡಾಕ್ಬಿಡ್ತಾನೆ. ಮಲ್ಕಮ್ಮ ಚಳಿ ನಿಂಗೆ. ಅಲ್ಲ ಫ್ರೆಂಡ್ಸ್, ನಾವು ಕತ್ಲಲ್ಲಿ ಓಡಾಡಕ್ಕೂ ಭಯ ಪಡ್ತೀವಿ. ಅವು ಇವು ಇರ್ತಾವಂತ. ಹೆಂಗ್ ಫ್ರೆಂಡ್ಸ್ ಇವ್ರಿಗೆಲ್ಲ ಟಾಮುಗಳಿಗೆಲ್ಲ ಧೈರ್ಯ ಹೆಂಗ್ ಧೈರ್ಯ ಬರ್ತಿದೆ? ಕತ್ಲೆಲ್ಲ ಓಡಾಡ್ತಾನೆ. ಹೊಗಳ್ತಾ ಇದೀನಿ ಅಂತ ಉಬ್ಬಕ್ಕೆಲ್ಲ ಹೋಗ್ಬೇಡ. ಸರಿ ಇರಮ್ಮ, ಹೋಗ್ಬಿಟ್ಟು ಬರ್ತೀವಿ ನಾವು. ನಿಂಗೆ ತಿಂಡಿ ತಗೋಬತ್ತೀನಿ ಇರು. ಮದ್ವೆ ಆದ ಹೊಸ್ತ್ರಲ್ಲಿ ಗಂಡ್ ಮಕ್ಳು ಎದುರುಗಡೆ ಹೆಂಡ್ತಿರ್ ಬರ್ಬೇಕು, ಒಳ್ಳೆ ಇದಾಗ್ತೈತೆ ಅಂತಾರಲ್ಲ, ಆತರ ನಮ್ ಟಾಮ ಎದುರು ಬಂದ್ರೆ ನಮ್ಗೆ ಒಳ್ಳೇದಾಗ್ತೈತೆ ಅಂತ ಅರ್ಥ. ಹೊಸ ಸಂಸಾರಕ್ಕೆ ರೇಷನ್ ತರಕ್ ಹೋಗ್ತಾ ಇದೀವಿ ಫ್ರೆಂಡ್ಸ್. ಇವಾಗ ಹಂಗೆ ಫೀಲು ನಮ್ಗೆ ತಾನಪ್ಪಿ. ಎಲ್ಲ ಖಾಲಿ ಮನೇಲಿ ಎಲ್ಲ ಹೊಸ್ದಾಗಿ ಇವಾಗ ತರಬೇಕು. ಅಂದ್ರೆ ತರಕಾರಿಗಳು ಮಾತ್ರ. ಆಚೆ ಇಷ್ಟೆಲ್ಲ ಒಳ್ಳೆ ಟಾಪ್ಸ್ ಇರ್ತಾವ, ಒಳಗಡೆ ಹೋದ್ರೆ ಒಳ್ಳೆವೇ ಕಾಣಿಸಲ್ಲಪ್ಪಿ ನನಗೆ. ಯಾರಾದ್ರೂ ತರಕಾರಿ ಅಂಗಡಿಗೆ ಹೋದ್ರೆ ಮರ್ಯಾದೆಗೆ ತರಕಾರಿ ತಗೋತಾರೆ. ನಾನು ಹಂಗಲ್ಲ, ಮೊದ್ಲು ಎಲ್ಲಾ ತರಕಾರಿನ ಮುಟ್ಟಿ ನೋಡ್ತೀನಿ. ಅದೇನೋ ಒಂಥರ ಕೊಳ್ತೋಗೈತಾ ಉಳ್ತೋಗೈತಾ ಈ ತರ ಎಲ್ಲ ನೋಡ್ಬಿಟ್ಟು ಆಮೇಲೆ ಶಿವನ್ ಬಿಡ್ತೀನಿ. ಮೊದ್ಲು ಶಿವ ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ತಿದ್ದೆ, ಬಾಡಾಗೈತಾ ತರಕಾರಿ ಹೆಂಗೆ ಅಂತ. ಆಮೇಲೆ ತರಕಾರಿ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕೊಳ್ತೋಗಿರೋದೋ ಬಾಡಾಗಿರೋದೋ ತಂದ್ಬಿಟ್ರೆ ಮನೇಲಿ ಸುಪ್ರಭಾತ ನನಗೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸೌತೆಕಾಯಿ ಅಂತೂ ತುಂಬಾ ಇಂಪಾರ್ಟೆಂಟು ನನಗೆ. ಹೆಲ್ತ್ಗೆಲ್ಲ ಯಾವ್ದೆಲ್ಲ ಒಳ್ಳೇದು, ನಾನು ಏನೇನು ತಿನ್ಬೇಕು ಅಂತವ್ ಮಾತ್ರ ನಾನು ತಗೊಳ್ತಾ ಇರ್ತೀನಿ. ಎಲ್ಲ ತರಕಾರಿನೂ ಇಷ್ಟ ನನಗೆ. ಇದೇನೋ ತುಪ್ಪದಿರೇಕಾಯಿ ಅಂತ ಅನ್ಕೊಳ್ತೀನಿ, ಬಾಡೋಗಿತ್ತು, ಇಲ್ಲಾಂದ್ರೆ ಅದನ್ನು ತಗೊಬಿಡ್ತಾ ಇದ್ದೆ. ಬೀನ್ಸು ಕ್ಯಾರೆಟ್ ಎಲ್ಲ ಒಂದು ವಾರಕ್ಕಾಗಷ್ಟು ತರಕಾರಿ ಮಾತ್ರ ತಗೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬರೋಣ ಆಮೇಲೆ ಅನ್ಬಿಟ್ಟು, ಯಾಕಂದ್ರೆ ತರಕಾರಿ ಆಲ್ಮೋಸ್ಟ್ ಎಲ್ಲ ಬಾಡೋಗಿದ್ದಂಗಿದ್ವು. ಇದೇನೋ ಕಾಯಿ ಫ್ರೆಂಡ್ಸ್, ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ಆ ಕಾಯಿ ಏನಕ್ಕೆ ಬಳಸ್ತಾರೆ ಅಂತ ಗೊತ್ತಿಲ್ಲ. ಒಂದಿನ ಅದನ್ನ ಏನಕ್ಕೆ ಬಳಸ್ತಾರೆ ಅಂತ ನೋಡ್ಕೊಂಡು ಸಾಂಬಾರ್ ಮಾಡಬೇಕು. ಗೆಣಸ್ ತಿಂದು ತುಂಬಾ ವರ್ಷ ಆಗಿತ್ತು. ಸಂಕ್ರಾಂತಿ ಬೇರೆ ಬಂತಲ್ಲ, ಅದಕ್ಕೆ ಒಂದು ಗೆಣಸ್ ತಗೊಂಡೆ, ಅದ್ರಲ್ಲಿ ಏನಾರ ರೆಸಿಪಿ ಮಾಡೋಣ ಅಂತ. ಈ ತರಕಾರಿಗಂತೂ ನೌಕೋಲ್ಗೆ ಕೊರೋನಾನೇ ಬಂದಿತ್ತು ಅಂತ ಅನ್ಕೊಳ್ಳಿ. ಬೀಟ್ರೋಟ್ ಮಾತ್ರ ಬೇಕೇ ಬೇಕು, ದೇಹದಲ್ಲಿ ಬ್ಲಡ್ ಇಲ್ಲ ಅಂದ್ರೆ ಇದೇ ತಿನ್ನೋದಲ್ವಾ, ಹಂಗಾಗಿ. ಆಮೇಲೆ ಹಣ್ಣುಗಳು ತಗೊಳ್ಳೋಣ ಅಂತ ಹೋದ್ವಿ. ಹಣ್ಣುಗಳಿಗೆ ನಾನೇ ಬ್ಲಡ್ ಕೊಡಬೇಕು, ಹಂಗಾಗ್ಬಿಟ್ಟಿದ್ದೋ, ಎಲ್ಲ ಬಾಡೋಗಿದ್ದೋ. ಯಾಕಂತ ಗೊತ್ತಿಲ್ಲ. ಅಜ್ಜಿ ತಾತ ಅಂಗಡಿಯಲ್ಲಿ ಯಾವಾಗ್ಲೂ ಹಣ್ಣುಗಳು ಬಾಡೋಗಿರ್ತವೆ, ಫ್ರೆಶ್ ಆಗಿರೋ ತರ ಕೇಳ್ಬೇಕು. ಇವಿಷ್ಟು ತಗೊಬಂದ್ವಿ ಫ್ರೆಂಡ್ಸ್, ಜೊತೆಗೆ ಮಶ್ರೂಮ್. ಇದಕ್ಕೋಸ್ಕರ ಹೋಗಿದ್ದು, ಇವೆಲ್ಲ ತಂದಿದ್ದಂಗೆ ಆಯ್ತು. ಏನಿದ್ರು ಹೊಸ ವರ್ಷ ಎಲ್ಲ ಬಂತಲ್ಲ ಫ್ರೆಂಡ್ಸ್, ಪದೇ ಯಾರು ಹೋಗ್ತಾರೆ, ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಐಟಮ್ಸ್ ಎಲ್ಲ ಒಂದೇ ಸಲ ತಂದೆ. ಏನು ಇರ್ಲಿಲ್ಲ, ಎಲ್ಲ ತಲೆಗಿತ್ತು ನೋಡಿ ಈ ತರ. ಅದಕ್ಕೆ ಅಪ್ಪಿ ಎಲ್ಲಾರ ನ್ಯೂಸ್ ಪೇಪರ್ ಇದ್ರೆ ತಗೋಬತ್ತೀಯಾ? ಇವಾಗಲ್ಲ, ನಾಳೆ ನಾಳಿದ್ರಲ್ಲಿ. ವೇಸ್ಟ್ ನ್ಯೂಸ್ ಪೇಪರ್ ಇದ್ರೆ ಈ ತರ ಹಾಕೊಂಡ್ರೆ ಫ್ರೆಂಡ್ಸ್ ಇದೆಲ್ಲ ಗಲೀಜಾಗಲ್ಲ, ತೊಳಿಬೇಕಾದ್ರೆ ಕಷ್ಟ. ಅದಕ್ಕೆ ನ್ಯೂಸ್ ಪೇಪರ್ ಸಿಗಲ್ಲ. ಈರುಳ್ಳಿ, ಹೊಟ್ಟೆ ಹಸಿತೈತೆ ಫ್ರೆಂಡ್ಸ್, ಎನರ್ಜಿ ಇಲ್ಲ. ಏನಾದ್ರು ತಗೊಟ್ಟಿದ್ದು ದಾರಿ ಉದ್ದಕ್ಕೂ ಮುಖ ನೋಡ್ಕೊಂಡ್ ಬಂದೆ, ತಗೊಳೋ ಮನ್ಸ್ ಮಾಡ್ಲಿಲ್ಲ, ಅದಕ್ಕೆ ಸುಮ್ಮನೆ ಬಂದೆ. ಅದಕ್ಕೆ ಎಕ್ಸ್ಟ್ರಾ ಖರ್ಚಾಗಿಸ್ತೆ. ಅದು ಇದು ಹಣ್ಣುಗಳು, ಅದು ನ್ಯೂಸ್ ಪೇಪರ್ ಇಲ್ಲಾಂದ್ರೆ ಏನ್ ಫ್ರೆಂಡ್ಸ್, ಇದೈತಲ್ಲ ಈ ತರ ಕವರ್ ಅನ್ನ ಮಡಚಿ. ಬೆಳ್ಳುಳ್ಳಿ ಕೆಳಗೆ ಬಿದ್ದೋಗ್ತಿದೆ, ಅದಕ್ಕೆ ಈ ತರ. ಆದ್ರೂ ನ್ಯೂಸ್ ಪೇಪರ್ ಬಳಸಿ ಫ್ರೆಂಡ್ಸ್, ಇದಾರಲ್ಲ ನೀರಿನಂಶ ಏನಾರ ಇದ್ರೆ ಹೀರ್ಕೋತೈತೆ, ಕವರಲ್ಲಿ ಹಂಗೆ ಇರ್ತೈತೆ. ಉಪ್ಪು, ಮೈದಾ, ದ್ರಾಕ್ಷಿ ಎತ್ತಂದಪ್ಪಿ, ದ್ರಾಕ್ಷಿ ಇತ್ತು ಹೋಗ್ಲಿ ಬಿಡು. ಸಕ್ಕರೆ, ಕಲ್ಲುಪ್ಪು. ಇದು ಮೈದಾ, ಸಕ್ಕರೆ ಇವೆಲ್ಲ ತರ್ಸಕ್ ಒಂದ್ ಕಾರಣ ಐತೆ ಫ್ರೆಂಡ್ಸ್. ಹೊಸ ವರ್ಷಕ್ಕೆ ಒಂದು ರೆಸಿಪಿ ಮಾಡೋಣ ಅಂತಿದೀವಿ. ವೀಲ್, ಚಿಕ್ ಶಾಂಪು, ಪವರ್ ಸೋಪು, ಒಂದೇ ಒಂದು ಮೆಣಸು, ಒಂದೇ ಒಂದು
ಗೋಡಂಬಿ ಇವು ಯಾಕೆ ತಂದೆ ಅಪ್ಪಿ? ಡ್ರೈ ಫ್ರೂಟ್ಸ್ ಅಡ್ಗೆ ಐತಲ್ಲ ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ ಅವೆಲ್ಲ ಹಾಕೊಂಡು ನಾನು ಇನ್ಮೇಲೆ ಒಳ್ಳೊಳ್ಳೆ ರೆಸಿಪೀಸ್ ಮಾಡ್ಬೋದು. ಕರೆಕ್ಟ್. ಟೊಮ್ಯಾಟೊ ನಾಟಿ ಮಶ್ರೂಮ್ ತರೋಣ ಅಂತ ಹೋದ್ವಿ ಫ್ರೆಂಡ್ಸ್, ಸಿಕ್ಲಿಲ್ಲ. ಅವತ್ತೊಂದಿನ ಸಿಕ್ಕಿದಕ್ಕೆ ಯಾವಾಗ್ಲೂ ಸಿಕ್ತೈತೆ ನಮ್ಗೆ ಅಂತ ಖುಷಿ ಆಗ್ಬಿಟ್ಟೆ ಅಪ್ಪಿ. ಹೋಗ್ಲಿ ಬಿಡು. ಟೊಮ್ಯಾಟೊ ಅವರೇಕಾಯಿ ಫ್ರೆಂಡ್ಸ್ 1.5 kg 100 ರೂಪಾಯಿ ತಗೊಂಡ್ವಿ. ಶಿವ ಹೊಸ ವರ್ಷಕ್ಕೆ ಇದಕ್ ಬೇಳೆ ಸಾರು ಮಾಡೋದು ಫ್ರೆಂಡ್ಸ್, ಮೊನ್ನೆ ಗ್ಯಾಪ್ಸ್ತು, ಅದಕ್ಕೆ ಆಸೆ ತಗೊಂಡೆ. ನಿನ್ ಕೇಳ್ದಲ್ಲ ಅಪ್ಪಿ, ಅದಕ್ಕೆ ನಾನು ಅವರೇಕಾಯಿ ಬೇಕು ಅಂದಿದ್ದು. 1.5 kg 100 ರೂಪಾಯಿ, ಜಾಸ್ತಿನೇ ಅಲ್ಲ. ಕರ್ಪೂರ್ ಕಡೆ ಕಮ್ಮಿಗೆ ಸಿಗೋದು. ಹೋಗ್ಲಿ ಬಿಡು, ಅವ್ರು ಅಲ್ಲಿಂದ ತರಬೇಕಲ್ಲ ಫ್ರೆಂಡ್ಸ್, ಪಾಪ ಎಲ್ಲಿಂದ ತರ್ತಾರ ಗೊತ್ತಿಲ್ಲ. ಜೋಳ ಫ್ರೆಂಡ್ಸ್, ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಜೋಳ. ಇವೆರಡು ಸೇರಿ 50 ರೂಪಾಯಿ, 25 ರೂಪಾಯಿ. ಒಂದೆತ್ಕೊಂಡೆ ಅವಜ್ಜಿ, ಒಬ್ಳಿಗೆ ತಗೋತೀಯ ಎಲ್ಲ, ಗಂಡನ್ ಕೊಡಲ್ವಾ ಅಂತು. ಆಮೇಲೆ ಅವಜ್ಜಿಗೆ ಗೊತ್ತಾಗ್ಬಿಟ್ಟೈತೆ ನನ್ನ ಆಕಾರ ವಿಕಾರ ನೋಡಿ, ನಾನು ಒಬ್ಳೆ ತಿಂತೀನಿ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ಅದಕ್ಕೆ 2 ಎತ್ಕೊಂಡೆ. ಮತ್ತೆ ಕಲ್ಲಂಗಡಿ, ಇದು ನನ್ನ ಫೇವ್ರೆಟ್ ಹಣ್ಣು ಫ್ರೆಂಡ್ಸ್. ಇದನ್ನ KG ಕಟ್ಲೆ, ಲಾರಿ ಕಟ್ಲೆ ತಂದು ಕೊಟ್ರು ತಿಂತೀನಿ. ನೀವು ಅಷ್ಟು ಇಷ್ಟ ನನ್ಗೆ. ಮತ್ತೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಯಾವ ಹಣ್ಣಿನಲ್ಲಿ ನೀರಿನಂಶ ಜಾಸ್ತಿ ಇರ್ತಿತ್ತು ಅದು ಆರೋಗ್ಯಕ್ಕೆ ಒಳ್ಳೇದು ಫ್ರೆಂಡ್ಸ್. ಅದಕ್ಕೆ ಕಲ್ಲಂಗಡಿ ತಿನ್ನೋದು. ಜೋಳ, ಕಲ್ಲಂಗಡಿ, ಗೆಣಸು ಇವೆಲ್ಲ ತಿಂದು ಎಷ್ಟೋ ವರ್ಷ ಆಗಿತ್ತು, ಅದಕ್ಕೆ ತಂದೆ ಫ್ರೆಂಡ್ಸ್. ಮೂಲಂಗಿ, ಕ್ಯಾರೆಟ್ ಒಂದ್ರಲ್ಲಿ ಇರೋಣ. 1 ವಾರಕ್ಕಾಗಷ್ಟು ತಗೊಂಡಿದ್ದೀನಿ. ನೆಕ್ಸ್ಟ್ ವಾರಕ್ಕೆ ಇನ್ನೊಂದ್ಸಲ ಹೋಗೋದು. ಫ್ರೆಶ್ ಆಗಿ ತಗೋಬೇಕು. ಮೂಲಂಗಿ ಬೇಳೆ ಸಾರು ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತೈತೆ. ಆದ್ರೂ ತುಂಬಾ ತರಕಾರಿಗಳು ಮಿಸ್ ಮಾಡಿದ್ವಿ ಫ್ರೆಂಡ್ಸ್ ತಗೊಳೋದು. ಸ್ವಲ್ಪ ಬಾಡೋಗಿದ್ದವಲ್ಲ, ಅದು ಅಜ್ಜಿ ತಾತ ಈ ವಯಸ್ಸಲ್ಲಿ ಪಾಪ ಮಾಡ್ತಾರಲ್ಲ ಕೆಲಸ ಅನ್ಬಿಟ್ಟು ತಗೊಂಡ್ವಿ. ಫ್ರೆಶ್ ಆಗಿರೋ ಹಾಕೊಂಡ್ವಿ. ನಾವು ವಯಸ್ಸಾದ್ಮೇಲೆ ನಾವು ಹಂಗೆ ಆಗ್ತೀವಿ. ನಮಗೂ ಯಾರು ತಗೋತಾರೆ, ನಾವೇನ್ ಮಾಡ್ತೀವಿ ಅದು ರಿಟರ್ನ್ ಬರ್ತೈತೆ ಫ್ರೆಂಡ್ಸ್. ಒಳ್ಳೇದ್ ಮಾಡಿದ್ರೆ ಒಳ್ಳೇದು, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದು. ನಾವು ಅಜ್ಜ ಆದ್ಮೇಲೆ ನಾವು ತರಕಾರಿ ಹಂಗೆ ಹಾಕಿದ್ರೆ ನಮ್ ತರ ವಯಸ್ಸಲ್ಲಿ ಯಾರು ಬಂದು ತಗೋತಾರೆ. ಪುಣ್ಯ ಕೂಡಿಡ್ತಾ ಇದೀನಿ. ಎಲ್ಲ ಆಸ್ತಿ ಐಶ್ವರ್ಯ ದುಡ್ಡು ಕೂಡಿಟ್ರೆ ನಾನು ಪುಣ್ಯ ಕೂಡಿಡ್ತಾ ಇದೀನಿ ಫ್ರೆಂಡ್ಸ್. ಇಲ್ಲಿಂದಾನೆ ತಲೆ ಕೆಟ್ಟವೆ. ಬೀನ್ಸ್ ಇವು ಎಲ್ಲ ಸೇರಿ ಅಪ್ಪಿ ಹೇಳಪ್ಪಿ, ಇದು ಇವೆಲ್ಲ ಸೇರಿ ಎಷ್ಟಾಯ್ತು? ತರಕಾರಿ ಮಾತ್ರ ನಾನು ನೆನ್ಪಿಟ್ಕೊಂಡೆ ಫ್ರೆಂಡ್ಸ್. ಮಶ್ರೂಮ್ ಅದೆಲ್ಲ ಸೇರಿ 450. ಕರೆಕ್ಟ್ ಮಶ್ರೂಮ್ ಮರ್ತ್ಬಿಟ್ಟಿದೆ. 450 ಆಯ್ತು. ಅದು ಇದು ಇವೆಲ್ಲ ಎಷ್ಟಾಯ್ತು? ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ 500. 450 ಪ್ಲಸ್ 950. ಇನ್ನು 50 ರೂಪಾಯಿ ಇದ್ ಮಾಡ್ಬಿಟ್ಟಿ ಅಪ್ಪಿ. ತಗೋಬೇಕಾಯ್ತು ಇನ್ನು 50 ರೂಪಾಯಿ. 1000 ರೂಪಾಯಿ ಕಂಪ್ಲೀಟ್ ಆಗು. ಡ್ರೈ ಫ್ರೂಟ್ಸ್ ಹೋಗ್ಬಿಟ್ಟಾ? ಡ್ರೈ ಫ್ರೂಟ್ಸ್ 500 ಆಯ್ತಲ್ಲ. 480 ಆಯ್ತಲ್ಲ ಫ್ರೆಂಡ್ಸ್. ಇವಿಷ್ಟು ನಮ್ಮ ಸಂಸಾರ ಫ್ರೆಂಡ್ಸ್. 1,500 ರೂಪಾಯಿ ಸಂಸಾರ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ಅಡಿಗೆ ಮನೆಗೆ ಫ್ರಿಜ್ಗೆ ಶಿಫ್ಟ್ ಮಾಡ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಊಟಕ್ಕೆ ಬರ್ತೀನಿ. ಮೊದಲು ಊಟ ಹೊಟ್ಟೆಸಿ. ಅಡಿಗೆ ಮನೇಲಿ ಏನಪ್ಪ ಕೆಲಸ ನಿಂಗೆ? ನನ್ನ ಮನೆ ವಿಡಿಯೋ ಹಾಕ್ತಿದ್ದೆ ನೋಡಲ್ಲಿ. ನಿನ್ನ ಒರಿಜಿನಲ್ ಮುಖ ಆಚೆ ಬಂದ್ಬಿಡ್ತು ನೋಡಿ ಫ್ರೆಂಡ್ಸ್. ನನ್ ಮನೆ ಹೋಗಿ ಆಚೆ ಅಂತ ಬಂತು ವಾಯ್ಸು. ಎಲ್ಲ ಬಂಡವಾಳ ಬಯಲಾಗೋಯ್ತು ಇವತ್ತು ಬಿಡು. ಹೋಗಿ ಬರ ಅಂತ ಕರಿಬೇಡ, ನಮ್ ಫ್ರೆಂಡ್ಸ್ ಇಷ್ಟ ಆಗಲ್ಲ. ಹಂಗೆ ಕರಿ. ಕಲ್ಲಂಗಡಿ, ಅವರೆಕಾಯಿ, ನೀನು ಬಾ ಫ್ರೆಶ್ ಆಗ್ತೀಯಾ? ನನಗಿದ್ರ ಒಂಥರ ಸಂತೋಷ. ನನ್ ಅಡಿಗೆ ಮನೆಗೆ ಗಂಡ್ ಮಕ್ಳು ಬಂದ್ರೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಈಗ ಸ್ವಲ್ಪ ಬಾಕ್ಸ್ಗಳು ತೊಳ್ಕೊಂಡಿದೆ ಫ್ರೆಂಡ್ಸ್, ಅದಕ್ಕೆಲ್ಲ ಫಿಲ್ ಮಾಡಿ ಇಟ್ಕೊಬಿಡ್ತೀನಿ. ಇದು ತುಂಬಾ ಇರ್ಬೇಕು ಬಾಕ್ಸ್ಗಳು, ಅವ್ ನೋಡಕ್ಕೆ ಲುಕ್ಕು ಬೇರೆ. ಈಗ ನಿಜವಾದ ಅಡಿಗೆ ಮನೆ ಅನ್ನಿಸ್ತೈತೆ ಫ್ರೆಂಡ್ಸ್. ಇಷ್ಟ ದಿನ ಸಂದಿಗೊಂದಿಲೆಲ್ಲ ಸಿಕ್ಕಾಪಟ್ಟೆ ಓದಾಡ್ಬಿಟ್ಟೆ. ಗೋಡೆಗಳಿಗೆಲ್ಲ ಡ್ಯಾಶ್ ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲ ಫ್ರೆಂಡ್ಸ್. ಹಿಂಗ್ ಹೊಡ್ಕೊಂಡು ಓಡಾಡಿ ಸಾಕಾಗೋಗಿತ್ತು ಜೀವನ. ಇಕ್ಕಟ್ಟು ಅಡಿಗೆ ಮನೆ ಅಂದ್ರೆ ಕಷ್ಟ ಫ್ರೆಂಡ್ಸ್. ಉಪ್ಪು ಪೂರ್ತಿ ಖಾಲಿ ಮಾಡ್ಲಿಲ್ಲ ಫ್ರೆಂಡ್ಸ್. ಒಂದ್ ಡಬ್ಬಿನಲ್ಲಿ ಮಾಮೂಲಿ ಇಟ್ಕೊಂಡಿರ್ತೀನಿ. ಮತ್ತೆ ಈ ಡಬ್ಬಿಗಳಲ್ಲಿ ಇದು ಉಪ್ಪಿನ ಏನ್ ಮಾಡಿದೆ ಅಂದ್ರೆ ಕಲ್ಲು ಮಣ್ಣು ಎಲ್ಲ ಸೇರ್ಕೊಂಡಿತ್ತು ಅದಿದ್ದು ಕೆಲ್ಸಗಳಲ್ಲಿ. ಅದಕ್ಕೆ ನೀರ್ಗೆ ಹಾಕ್ಬಿಟ್ಟೆ ಉಪ್ಪುನ, ಹೊಸ ಉಪ್ಪು ತರೋಣ ಅಂದ್ಬಿಟ್ಟು. ಮತ್ತೆ ಕೆಲವೊಂದು ನೀರ್ ಬಿಟ್ಕೊಬಿಟ್ಟಿತ್ತು ಉಪ್ಪು. ಪಿಂಗಾಣಿಲಿ ಉಪ್ಪು ಇಟ್ಕೊಂಡ್ರೆ ನೀರ್ ಬಿಟ್ಕೊಡಲ್ಲ ಫ್ರೆಂಡ್ಸ್, ಚೆನ್ನಾಗಿರ್ತೈತೆ. ಫುಲ್ ಲೋಡ್ ಆಗ್ಬಿಟ್ಟೈತೆ.
ಫ್ರೆಂಡ್ಸ್ ನಿಮ್ಗೊಂದು ನೆನಪಾಯ್ತಾ, ಚಿಕ್ಕ ವಯಸ್ಸಲ್ಲಿ ನಾವ್ ಇರ್ಬೇಕಾದ್ರೆ ಉಪ್ಪೊಳಗೆ ತೆಂಗಿನಕಾಯಿ ಪೀಸ್ ಹಾಕಿಟ್ಕೊಳ್ಳೋರು. ಆಗ ಫ್ರಿಜ್ಗೆ ಏನಿಲ್ವಲ್ಲ, ಉಪ್ಪೊಳಗೆ ತೆಂಗಿನಕಾಯಿ ಪೀಸ್ ಇಟ್ಕೊಂಡ್ರೆ ಕೊಳೆಯಲ್ಲ, ಫ್ರೆಶ್ ಆಗಿ ಹಂಗೆ ಇರ್ತಿದೆ. ನಮ್ಮನೇಲಿ ಹಂಗ್ ಮಾಡೋರು, ಅದ್ ನೆನಪಾಯ್ತು. ಈಗ ಮದ್ವೆ ಆದ್ಮೇಲೆ ನಾನು ಆ ಟಿಪ್ ಫಾಲೋ ಮಾಡ್ತಾ ಇದ್ದೆ, ಫ್ರಿಜ್ ಇಲ್ದೇ ಇರೋದಕ್ ಮುಂಚೆ. ಇದೊಂದು ಬಾಕ್ಸ್ ಖಾಲಿ ಉಟ್ಕೊಳ್ತಲ್ಲ, ಇದ್ರಲ್ಲಿ ಏನಾದ್ರು ಇಡ್ಲೇಬೇಕು ಫ್ರೆಂಡ್ಸ್. ಫುಲ್ಫಿಲ್ ಆಗ್ತೈತೆ ಅವಾಗ ನನ್ನ ಡ್ರೀಮು. ಈ ತರ ಎಲ್ಲ ಜೋಡಿಸ್ಬಿಟ್ಟು ನೋಡ್ಬೇಕು ಅನ್ನೋದೇ ನನ್ನ ಡ್ರೀಮು ಫ್ರೆಂಡ್ಸ್. ಮತ್ತೆ ನಿಮ್ಗೆ ಇನ್ನೊಂದು, ಇದು ಬಂದೇ ಒಂದ್ 3 ತಿಂಗಳು ಆಯ್ತು ಫ್ರೆಂಡ್ಸ್ ಹತ್ತತ್ರ ಅನ್ಕೋತೀನಿ. ಇದು ಬಳಸೋಣ ಅಂತ ಎತ್ಕೊಳ್ಳೋದು, ಆಮೇಲೆ ಹೊಡೆದಾಕ್ಬಿಡ್ತೀನಿ ಅಂತ ಸೈಡ್ ಇಟ್ಬಿಡೋದು. ಇಕ್ಕಟ್ಟಲ್ಲಿ ಇದು ಇಡಕ್ ಜಾಗನೇ ಇರ್ಲಿಲ್ಲ. ಬೆಳಗ್ಗೆ ಎತ್ಕೊಂಡು ಎಲ್ಲ ಫಿಲ್ ಮಾಡಿದೆ. ಜೀರಿಗೆ, ಸಾಸಿವೆ, ಲವಂಗ, ಚಕ್ಕೆ, ಏಲಕ್ಕಿ, ಮೆಂತೆ, ಮೆಣಸು ಮಾತ್ರ ಇಲ್ಲ. ಈ ಬಾಕ್ಸ್ ಫ್ರೆಂಡ್ಸ್ ಇಷ್ಟ ಆಯ್ತಲ್ಲ, ಇದು ನಮ್ಮ ಅಕ್ಕ ಕಳ್ಸಿಕೊಟ್ಟಿದೆ. 3 ತಿಂಗಳಾಗಿತ್ತು, ಬಳಸ್ತಾ ಇಲ್ಲ ಅಂತ ಅವರು 1-2 ಸಲ ಕೇಳಿದ್ರು. ಹೊಸ ಮನೆಗೆ ಬಳಸ್ತೀನಿ ಅಂತ ಅನ್ಕೊಂಡಿದ್ದೆ, ಹಂಗೆ ಆಗೋಯ್ತು. ನಾನು ಹೆಂಗ್ ಅನ್ಕೊಂಡೆ ಹಂಗೆ ಆಗೋಯ್ತು. ಇದು ಹೆಂಗೆ ಫ್ರೆಂಡ್ಸ್, ಮನೆ ದೊಡ್ಡದಾಗ್ತಾ ಆಗ್ತಾ ಇಕ್ಕಟ್ಟಾಗ್ತಾ ಹೋಗ್ತಾ ಇದೆ. ಎಕ್ಸ್ಟ್ರಾ ಸಾಮಾನುಗಳೇನಾರ ಮಾಯ ಆಗ್ಬಿಟ್ಟು ಗೊತ್ತಾವ ನಮ್ಮ ಮನೆಗೆ ಗೊತ್ತಾಗ್ತಾ ಇಲ್ಲ ನೋಡಿ. ಆವಾಗ್ಲೇ ಎಷ್ಟು ಜೋಡಿಸ್ಕೊಂಡಿದ್ದೆ ಚಿಕ್ಕ ಮನೇಲಿ, ಇವಾಗ ಸಾಲ್ತಾನೆ ಇಲ್ಲ. ಇವೆಲ್ಲ ಎಲ್ಲಿ ಇಡೋದು ಫ್ರೆಂಡ್ಸ್, ನಾನು ಎಲ್ಲಿ ಇಡೋದು ಗೊತ್ತಾಗ್ತಾ ಇಲ್ಲ. ಹೋಗ್ಲಿ ಫ್ರೆಂಡ್ಸ್, ಅದ್ರ ಕಡೆ ಗಮನ ಕೊಡೋದು ಬೇಡ. ಈಗ ನಾನು ಈ ಬಾಕ್ಸ್ ಫಿಲ್ ಮಾಡೋ ಮೂಡಲ್ಲಿದ್ದೀನಿ. ಇದಕ್ಕೋಸ್ಕರ ಏನಾರ ಒಂದು ಹುಡುಕ್ಬೇಕು ಐಟಮು. ರವೆ ಫ್ರೆಂಡ್ಸ್, ಇವೆಲ್ಲ ಐಟಮ್ಗಳು ಆಸೆಗೆ ಜೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹುಳ ಬಿದ್ದೋಗ್ತಾವೇನೋ ಅಂತ ಭಯ ಆಗ್ತೈತೆ. ಮತ್ತೆ ಈ ಪುಟಾಣಿ ಬಾಕ್ಸ್ಗಳು ಫ್ರೆಂಡ್ಸ್, ನಾನು ಹೋಮ್ ಟೂರ್ ಮಾಡ್ದಾಗ ತೋರಿಸ್ತೀನಿ. ಇಷ್ಟೇ ಬೇಳೆ ನಾನು ಆಚೆ ಇಟ್ಕೊಂಡ್ರೆ ಇದು ಖಾಲಿ ಆಗ್ತೈತೆ. ದೊಡ್ಡ ಬಾಕ್ಸ್ ಅಲ್ಲಿ ಇದರ ಬಾಕ್ಸ್ಗಳು ತುಂಬಾ ಇಟ್ಕೊಂಡ್ರೆ ಹುಳ ಬೀಳ್ತೈತೆ, ಹಂಗಾಗಿ ಸರಿ ಹೋಗ್ತೈತೆ. ಬನ್ಸಿ ರವೆ, ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋದು ಒಂಥರ ಖುಷಿ ಫ್ರೆಂಡ್ಸ್, ಹೇಳಕ್ಕಾಗಲ್ಲ, ಆ ತರ ಖುಷಿ ಆಗ್ತೈತೆ. ಸಾಂಬಾರ್ ಪುಡಿನೂ ಎಮರ್ಜೆನ್ಸಿ ಬೇಕಲ್ಲ ನನಗೆ, ಸಾಂಬಾರ್ ಪುಡಿ ಇಲ್ಲೇ ಇರಲಿ. ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಉಪ್ಪು, ಖಾರ, ಪುಡಿ ಉಪ್ಪು, ಬನ್ಸಿರವೆ ಮೇಲೆ ಶಿಫ್ಟ್. ಓಕೆ ಫ್ರೆಂಡ್ಸ್, ಮೊದಲು ಮಶ್ರೂಮ್ ಕಬಾಬ್ಗೆ ಮಸಾಲೆನ ಕಲಸಿಟ್ಬಿಡ್ತೀನಿ. ಮಶ್ರೂಮ್ ತಗೊಂಡಿದ್ದೀನಿ, ನೀಟಾಗಿ ತೊಳೆದ್ಬಿಟ್ಟು. ಚಾಕು ಕೊಡಪ್ಪೆ, ನಾಚಿಕೆ ಇರ್ತೈತೆ ಫ್ರೆಂಡ್ಸ್. ಈ ತರ ಯಾವತ್ತು ಲೈಫಲ್ಲಿ ಅಡಿಗೆ ಮಾಡಿಲ್ಲ, ಈ ತರ ನಿಂತ್ಕೊಂಡು ಒಂಥರ ಹೊಸದಾಗಿ ಎಕ್ಸೈಟ್ ಆಗೈತೆ, ಚೆನ್ನಾಗೈತೆ ನಿಜ ಫ್ರೆಂಡ್. ಚಿಕ್ಕ ವಯಸ್ಸಿಂದ ಆಸೆ. ನಮ್ಮನೇಲೆಲ್ಲ ಒಲೆಗಳು, ಶಿವರ್ ಮನೆಯಲ್ಲ ಸೇಮ್ ಕುತ್ಕೊಂಡು ಕಟ್ ಮಾಡ್ಕೊಂಡು ಅಲ್ಲೇ ಒಲೆಯಲ್ಲಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ಬೇಕು, ಆತರ ಇದ್ದಿದ್ದು. ಇಲ್ಲಿ ಬಂದ್ಮೇಲೆ ಅದೇ ತರ ಆಗೋಯ್ತು. ಶೆಲ್ಫ್ ಅನ್ನೋದೇ ನೋಡ್ತಾ ಇದ್ದಿದ್ದೆ, ಅಂದ್ರೆ ಶೆಲ್ಫ್ ನೋಡಿದೀನಿ, ಬಳಸ್ತಾ ಇರೋದಿದೆ ಫಸ್ಟ್ ಟೈಮ್ ಫ್ರೆಂಡ್ಸ್. ಅದಕ್ಕೆ ನಾನು ಎಕ್ಸೈಟ್ ಆಗ್ಬಿಟ್ಟಿದೀನಿ. ಚೆನ್ನಾಯ್ತಲ್ಲಪ್ಪಿ ಮಾಡಪ್ಪ, ನಿನ್ ದಾರ ಬರ್ತಾನೆ. ನಮ್ ಫ್ರೆಂಡ್ಸ್ಗೆ ಇದೇನ್ ಹಿಂಗ್ ಅತಿಯಾಗಿ ಅಂತ ಅನ್ನಿಸ್ಬೋದು ಫ್ರೆಂಡ್ಸ್. ನಿಜ ಇದೆಲ್ಲ ಕನ್ಸೋ ಫ್ರೆಂಡ್ಸ್. ನನ್ಗೆ ಈ ತರ ಅಡಿಗೆ ಮಾಡೋದು, ಇಟ್ಕೊಂಡು ಅಡಿಗೆ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದೆ. ಇಲ್ಲೇ ಕಟ್ ಮಾಡ್ಕೋಬೇಕು, ಇಲ್ಲೇ ಮಸಾಲೆ ರುಬ್ಕೋಬೇಕು, ಇಲ್ಲೇ ಚಪಾತಿ ಮಾಡ್ಬೇಕು. ಮೇನು ಚಪಾತಿ ಮಾಡ್ಬೇಕು ಫ್ರೆಂಡ್ಸ್. ಮಶ್ರೂಮ್ಗೆ ಕೊತ್ತಂಬರಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಜಜ್ಜಿಂಗು ಅಂದ್ರೆ ಪೇಸ್ಟ್ ಫ್ರೆಂಡ್ಸ್. ಇದು ಮ್ಯಾರಿನೇಟ್ ಆಗ್ಬೇಕಲ್ಲ ಸ್ವಲ್ಪ, ಅದಕ್ಕೆ ಬೇಗ ಮಾಡಿರ್ತಾ ಇದೀನಿ. ಆಮೇಲೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಪುಡಿ ಹಾಕೋಬಹುದು ರುಚಿಗೆ ತಕ್ಕಷ್ಟು. ಮೊಟ್ಟೆ ಹಾಕೋಬಹುದು, ಬಟ್ ನಾನು ಮೊಟ್ಟೆ ಬಳಸ್ತಾ ಇಲ್ಲ ಈಗ, ಹಂಗೆ ಮಾಡ್ತಾ ಇದೀನಿ. ಖಾರದ ಪುಡಿ, ಖಾರ ಜಾಸ್ತಿ ಸ್ವಲ್ಪ ಹಾಕೋಬೇಕಿದ್ ಮಾತ್ರ. ಖುಷಿಗೆ ಯಾವ್ದಾರ ಐಟಮ್ ಮಿಸ್ ಮಾಡ್ಬಿಡ್ತೀನೋ ಏನೋ. ಕಬಾಬ್ ಮಸಾಲ ಸ್ವಲ್ಪ ಇಷ್ಟೇ ಮಾಡ್ತಾ ಇರೋದು. ಇದು ನೋಡಕ್ ಇಷ್ಟ ಕಾಣಿಸ್ತಿದೆ ಫ್ರೆಂಡ್ಸ್. ಫ್ರೈ ಆದ್ಮೇಲೆ ಇಷ್ಟೇ ಎಷ್ಟು ಎಲ್ಲ ಸುಂಡೋಗ್ತೈತೆ. ಸ್ವಲ್ಪ ಖುಷಿಗೆ ಖಾರ ಪುಡಿ ಸ್ಮೆಲ್ ಹಿಡಿದ್ಬಿಟ್ಟೆ. ಕಾರ್ನ್ ಫ್ಲವರ್ 1-2 ಸ್ಪೂನ್ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ತರ ಚೆನ್ನಾಗಿ ಕಲ್ಸ್ಕೊಂಡು ಇದು ಮ್ಯಾರಿನೇಟ್ ಮಾಡ್ಬೇಕು. ಅಂದ್ರೆ ಫ್ರಿಜ್ ಅಲ್ಲಿ ಇಡೋದು ಅಷ್ಟೇ ಫ್ರೆಂಡ್ಸ್. ಆಚೆನೂ ಇಡ್ಬೋದು, ಫ್ರಿಜ್ ಐತಲ್ಲ ಫ್ರಿಜ್ ಅಲ್ಲಿ ಇಡೋಣ ಅಂತ. ದೊಡ್ಡ ಮಶ್ರೂಮ್ ಎಲ್ಲ ಇಲ್ಲಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಕರಿಗೆ. ಫ್ರೆಂಡ್ಸ್ ನಾನು ಎಲ್ಲಾ ತರಾನು ಮಾಡಿದೆ, ಮಶ್ರೂಮ್ ಬಿರಿಯಾನಿ, ಕಬಾಬು, ಫ್ರೈ ಎಲ್ಲ ಮಾಡಿದೆ. ಒಂದು ಮಾಡಿಲ್ಲ ಫ್ರೆಂಡ್ಸ್, ನಮ್ಮ ಹಳ್ಳಿ ಕಡೆ ಮಾಡ್ತಾರೆ ನಾಟಿ ಅಣಬೆಲಿ, ಅದೊಂದು ಮಿಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಆತರ ಮಾಡೋಣ ಅನ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿ ಮಸಾಲೆ ರುಬ್ದೇನೆ ಗೊಜ್ಜು ಮಾಡ್ತಾ ಇದ್ವಿ. ಫ್ಲಾಶ್ ಬ್ಯಾಕ್ ಹೋಗಿ ಫ್ರೆಂಡ್ಸ್, ತುಂಬಾ ವರ್ಷಗಳ ಹಿಂದೆ ಹೋಗ್ರಿ. ಆತರ ಮಾಡೋಣ ಅಂತಿದ್ದೀನಿ. ನಾಟಿ ಅಣಬೆ ಸಿಕ್ತಾಗ ಹೆಂಗ್ ಮಾಡ್ತಾ ಇದ್ವಿ ಸಾರು, ಆತರ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಅದಕ್ಕೆ 2 ಟೊಮೊಟೊ, ಸ್ವಲ್ಪ ಹುಳಿ ಇಟ್ಟು, ಆತರ ಈರುಳ್ಳಿ. ಮಸಾಲೆ ರುಬ್ಬಿ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಈಗ ಆಲ್ರೆಡಿ ನೈಟ್ ಆಯ್ತು, ನೈಟ್ ಅಲ್ಲಿ ಸಾಂಬಾರು ಉಳಿಸ್ಕೋಬಾರ್ದಲ್ಲ. ಗೊಜ್ಜಂಗ್ ಮಾಡ್ಕೊಂಡ್ರೆ ಒಂದೇ ಹೊತ್ತು ಖಾಲಿ ಆಗ್ತೈತೆ, ಮುದ್ದೆ ಮಾಡ್ಕೊಂಡ್ರೆ ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್, ನನ್ನ ಅನಿಸಿಕೆ ಅಭಿಪ್ರಾಯ. ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಸ್ಕೆಚ್ ಹಾಕ್ತೆ. ಬಿರಿಯಾನಿ ಮಾಡಿದ್ರೆ ಬೆಳಗ್ಗೆಗೂ ಇಟ್ಕೊಂಡು ತಿನ್ಬೇಕು, ಹಂಗ್ ಮಾಡ್ಬೇಕು. ಅಣಬೆ ಹಾಕ್ಬಿಟ್ಟು ಬೆಳಗ್ಗೆ ಇಟ್ಕೊಂಡು ತಿನ್ಬಾರ್ದು. ಆಮೇಲೆ ಮತ್ತೆ ಗೊತ್ತಿಲ್ದಿರೋ ಫ್ರೆಂಡ್ಸು ಕೇಳ್ತೀರಾ ಯಾಕೆ ಇಟ್ಕೋಬಾರ್ದು ಹಂಗೆ ಅಂತ. ಅದು ನೆಗೆಟಿವ್ ಎನರ್ಜಿ ಅಂತೆ ಫ್ರೆಂಡ್ಸ್.
ಮಶ್ರೂಮು ಅಂದ್ರೆ ದೆವ್ವಗಳಿರೋ ಕಡೆ ಮಾತ್ರ ಮಶ್ರೂಮ್ ಬೆಳೆಯೋದು, ನಾಟಿ ಮಶ್ರೂಮು. ಇದು ಇವಾಗ ಎಲ್ಲ ಬೆಳೆಸ್ತಾರೆ, ನಾಟಿ ಫಾರಮ್ದು, ಅದು ಬೇರೆ ಕತೆ. ಹಂಗೆ ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ತಾತಂದ್ರೆಲ್ಲ ಹೇಳೋರಲ್ಲ, ನಾವು ಅದನ್ನೇ ಕೇಳ್ಕೊಂಡು ಬೆಳೆದ್ವಿ, ಅದನ್ನೇ ನಂಬ್ಕೋಬಿಟ್ವಿ. ದೆವ್ವ ಎಲ್ಲಿ ಕೂತು ಇರ್ತೈತೋ ಬೆಳಗ್ಗೆ ಅಷ್ಟಲ್ಲ ಅಲ್ಲಿ ಮೊಳಕೆ ಬರ್ತೈತಂತೆ ಅಣಬೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರಿಯಲ್ ಸ್ಟೋರಿ ಇದು, ನಮ್ಮ ಅಜ್ಜಿ ಹೇಳಿರೋ ಸ್ಟೋರಿ. ಟೊಮೊಟೊವನ್ನ ಕತ್ತರಿಸಿಕೊಳ್ಳಬೇಕು, ಟೊಮೊಟೊ ಗ್ರೇವಿ ತರ ಮಾಡ್ಕೊಂಡು, ಅಷ್ಟೆಲ್ಲ ಬೇಡ ಫ್ರೆಂಡ್ಸ್, ನನ್ನ ಒರಿಜಿನಲ್ ಭಾಷೆಗೆ ಬರ್ತೀನಿ. ಟೊಮೊಟೊ ಗೊಜ್ಜು ತರ ಮಾಡ್ಕೊಂಡು ಸಾಂಬಾರ್ ಪುಡಿ ಯಾಕೆ ಮಾಡ್ತೀನಪ್ಪಿ, ಫಸ್ಟ್ ಟೈಮ್ ಹೆಂಗ್ ಬರ್ತಿತ್ತೇನೋ ಗೊತ್ತಿಲ್ಲ, ಬೈಕೋಬೇಡ. ನನಗೆ ಕ್ಯೂರಿಯಾಸಿಟಿ ನೆನಪಾಯ್ತು ನನಗೆ ಮಾಡೋಣ ಈ ತರದ. ಬೆಳ್ಳುಳ್ಳಿ ಜಚ್ಕೊಳಕ್ಕೆ ಕುಟಾಣಿ ಇಲ್ಲ ಅಂದ್ರೆ ಹಿಂಗ್ ಮಾಡಿ ಫ್ರೆಂಡ್ಸ್, ನಿಮ್ಮ ಶತ್ರುಗಳನ್ನ ನೆನೆಸ್ಕೊಳ್ಳಿ, ಹಿಂಗೆ ಹೊಸ್ಕಾಕಿ. ಕುಟಾಣಿ ಎತ್ಕೊಳಕ್ ನನ್ಗೆ ಬೈಬಾರಾದ್ರೆ ಹಿಂಗೆ ಮಾಡೋದು, ಸ್ಮ್ಯಾಶ್ ಮಾಡ್ತೀನಿ ಕೈಯಲ್ಲಿ ಶತ್ರುಗಳು ನೆನೆಸ್ಕೊಂಡು. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಇಷ್ಟು ಮಾತ್ರ ತಗೊಂಡಿದ್ದೀನಿ. ಕರಿಬೇವು ತಗೊಂಡಿದ್ದೀನಿ. ಬಾಣಲೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಟೊಮೊಟೊ ಗ್ರೇವಿ ಥರ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಜಾಸ್ತಿ ಎಣ್ಣೆ ಬೇಕು ಅಂತ. ಆಮೇಲೆ ಸಾಸಿವೆ ಹಾಕೊಂಡು ಚಿಟಪಟ ಅಂತ ಸಿಡಿದ್ಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಇವಿಷ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾವುದೇ ಮಸಾಲೆ, ಶುಂಠಿ, ಚಕ್ಕೆ, ಲವಂಗ, ಅದು ಯಾವುದೇ ಮಸಾಲೆ ಬಳಸ್ತಲ್ಲ ಫ್ರೆಂಡ್ಸ್, ಹಾಗೆ ನಾರ್ಮಲಾಗಿ ಮಾಡ್ತಾ ಇರೋದು. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾಟಿ ಅಣಬೆನ ಈ ಥರ ಮಾಡಿಬಿಟ್ರೆ ಆ ಟೇಸ್ಟೇ ಬೇರೆ, ಯಾವುದೇ ಮಸಾಲೆನೂ ಬೇಡ, ಅದಕ್ಕೆ ತಿಳಿ ಸಾಂಬಾರೇ ತಿನ್ಬೋದು, ಅಷ್ಟು ರುಚಿಯಾಗಿರ್ತೈತೆ. ಈ ಥರ ಅಣಬೆಲಿ ಬರುತ್ತೋ ಇಲ್ಲೋ ಚೆನ್ನಾಗಿ ಅಂತ ಒಂದೇ ಡೌಟ್ ಇತ್ತು, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು. ಆಮೇಲೆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಬಿ ಮಾಡೋದಾದ್ರೆ ಇಷ್ಟೊಂದೆಲ್ಲ ಟೊಮೊಟೊ ಹಾಕ್ಕೊಳ್ಳೇಬಾರ್ದು, ಚೆನ್ನಾಗಿರಲ್ಲ, ಮಸಾಲೆಗೆ ಹುಳಿ ಸೆಟ್ ಆಗಲ್ಲ. ಅದಕ್ಕೆ ಇವತ್ತು ಒಂದು ಸ್ವಲ್ಪ ಹುಳಿ ಜಾಸ್ತಿ ಇರೋ ಥರ ಮಾಡ್ಕೊಳ್ತಾ ಇದ್ದೀನಿ. ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ರೆ ಬೇಗ ಟೊಮೊಟೊ ಸಾಫ್ಟ್ ಆಗ್ತೈತೆ ಅಂತ ಈ ಥರ 2 ನಿಮಿಷ ಬಿಟ್ಟು ಆಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋದು. ಟೊಮೊಟೊ ಬೇಗ ಬೇಯಕ್ಕೆ ಇದೊಂದೇ ಟಿಪ್ಪು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಣಬೆ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಅಣಬೆ ಎಲ್ಲ ಸಾಂಬಾರ್ಗೆ ಇಟ್ಕೊಂಡಿದ್ದೆ, ಸಣ್ಣ ಅಣಬೆ ಎಲ್ಲ ಕಬಾಬ್ಗೆ ರೆಡಿ ಮಾಡಿಟ್ಟಿದ್ದೆ. ಅಣಬೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಶಾಕ್ ಆಗುವಂಥ ವಿಷಯ ಏನಂದ್ರೆ, ಅಣಬೆ ಈ ಥರ ಇರುತ್ತೆ ಫ್ರೆಂಡ್ಸ್, ಆದರೆ ಬೇತ ನೀರು ಬಿಟ್ಕೊಳ್ತೈತೆ, ಎಲ್ಲಿಂದ ನೀರು ಬರ್ತೈತೆ ಅನ್ನೋದೇ ಗೊತ್ತಾಗಲ್ಲ. ಇದನ್ನ ಆದಷ್ಟು ಬೇಗ ಕಂಪ್ಲೇಂಟ್ ಕೊಟ್ಟು ರಿಸರ್ಚ್ ಮಾಡಿಸ್ಲೇಬೇಕು, ಹೆಂಗೆ ನೀರು ಬರ್ತೈತೆ ಅಣಬೆಲಿ ಅಂತ. ನೋಡಿ ಫ್ರೆಂಡ್ಸ್, ನೀರು ಆದಷ್ಟು ಕದ ಹೆಂಗೆ ಬಿಟ್ಕೊಳ್ತೈತೆ ಅಂತ. ಇದಕ್ಕೆ ಮೊದಲಿಗೆ ನೀರು ಹಾಕೋಕ್ಕೆ ಹೋಗ್ಬಾರ್ದು. ಇದರಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಆದ್ಮೇಲೆ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡ್ಮೇಲೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರ್ ಪುಡಿ ಯಾಕೆ ಮಾಡ್ತಾ ಇದ್ದೀನಿ ಮೊದಲನೇ ಸಲ, ಬೇಳೆ ಸಾಂಬಾರ್ ಪುಡಿ, ಧನ್ಯ ಪುಡಿ, ಉಪ್ಪು, ಇವಿಷ್ಟೇ ಮಸಾಲ ಸಾಕಿರೋದು. ಸಾಂಬಾರ್ ಪುಡಿ ಹಾಕಿದ್ಮೇಲೆ ಧನ್ಯ ಪುಡಿ ಹಾಕಬಾರ್ದು, ಆದ್ರೂ ಒಂದು ಅರ್ಧ ಚಮಚದಷ್ಟು ಹಾಕಿದೆ ನೋಡೋಣ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಮಸಾಲ ಎಲ್ಲ ಹಾಕಿದ್ಮೇಲೆ ಅದು ಬೇತ ಗಟ್ಟಿ ಆಗುತ್ತಲ್ಲ, ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತೆಳ್ಳನೂ ಬೇಡ, ಒನ್ ಟೈಮ್ಗೆ ಖಾಲಿ ಆಗಬೇಕು, ಅಷ್ಟು ಮಾಡ್ಕೋಬೇಕು ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಸಾಲನೆಲ್ಲ ಹಾಕಿ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೈಡಲ್ಲಿ ಎಣ್ಣೆನೂ ಇಟ್ಕೊಂಡು ಕಬಾಬ್ ಆಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಅಣಬೆ ಥರ ಕಾಣಿಸ್ತಿಲ್ಲ ನನಗೆ, ಮೊಟ್ಟೆ ಕಬಾಬ್ ಥರ ಕಾಣಿಸ್ತೈತೆ. ನನಗನ್ನಿಸ್ತು ಮೊಟ್ಟೆ ಕಬಾಬ್ ಮಾಡಲಿಲ್ಲ ಯಾವತ್ತೂ, ಮೊಟ್ಟೆ ಕಬಾಬ್ ಒಂದ್ಸಲ ಮಾಡಬೇಕು ಅಂತ ನೆನಪಾಯಿತು. ಇದನ್ನು ನೋಡಿ ಮೊಟ್ಟೆ ಸರ ಕಬಾಬ್ ಬರುತ್ತಲ್ಲ ಫ್ರೆಂಡ್ಸ್, ಅದು ಮಾಡ್ಬೋದೇನೋ. ಏನೋ ವಿಚಿತ್ರ ಕಾಂಬಿನೇಷನ್ ಬರುತ್ತೆ, ಬ್ರೈನ್ ಕಬಾಬ್ ಮಾಡೋಣ ಹಂಗಿಂಗೆ ಅಂತೆಲ್ಲ. ಯಾರೋ ಮಾಡಿರಲ್ವೇನೋ, ನಾನು ಮಾಡಿ ಕಂಡಿಡಿಯೋಣ ಅಂತ ಒಂದು ಆಸೆ ಅಷ್ಟೇ. ಇದನ್ನು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಉಲ್ಟಾ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಅಂಟ್ಕೋತಾ ಇತ್ತು ಎಲ್ಲ, ಇದು ಎತ್ತೀವಲ್ಲ ಜಾಲ್ರ, ಅದಕ್ಕೆಲ್ಲ ಅದೇನಂತ ಗೊತ್ತಿಲ್ಲ, ಕಾರ್ನ್ ಫ್ಲೋರ್ ಹಾಕಿರೋದು ಪ್ರಭಾವ ಇರಬೇಕು. ಇದು ಸಾಂಬಾರು ಚೆನ್ನಾಗಿ ಕುದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಸಾಂಬಾರು ಗ್ರೇವಿ ಏನು ಬೇಕಾದ್ರೆ ಕರಿಬೋದು, ಅದು ರೆಡಿ ಆಗೋಯ್ತು. ಕಬಾಬೂ ಅಷ್ಟೇ ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡ್ಮೇಲೆ ಇದು ಸಹ ರೆಡಿ ಆಗೋಯ್ತು. ಇದು ನೋಡೋಕ್ಕೆ ಸಿಂಪಲ್ ಆಗಿದ್ದು, ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ರುಚಿಯಾಗಿರ್ತೈತೆ. ಆದರೆ ಜಾಸ್ತಿ ಮಸಾಲೆ ಹಾಕ್ಕೊಳಕ್ಕೆ ಹೋಗ್ಬಾರ್ದು, ಅದು ರುಚಿ ಇರಲ್ಲ. ಮುದ್ದೆ ಸಾರು ಜೊತೆಗೆ ಕಬಾಬು, ತಂಗಳನ್ನ, ತಣ್ಣೀರು, ಬಿಡಿಬೋದಾ ಕುಮಾರು. ಫೈನಲಿ ಕೆಳಗೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ಫ್ರೆಂಡ್ಸ್. ಕೆಳಗೆ ಕುತ್ಕೊಂಡು ತಿಂದ್ರೆ ಆರಾಮ ಅನಿಸ್ತೈತಪ್ಪಿ. ಅವಿಸಿಟ್ಟ ಜೋರಾಗೇಳು. ನಮಗೆ ಸಾಂಬಾರ್ ಇದೇ ಸಾಂಬಾರ್ ಬೇಕಾ? ಮಸಾಲೆ ರುಬ್ಬೋದು ಎಷ್ಟು ಸಖತ್ತಾಗಿ ಬಂದೈತೆ ಫ್ರೆಂಡ್ಸ್. ಸೂಪರ್ ಆಗಿ ಬಂದೈತೆ. ನಾನು ಸುಳ್ಳು ಹೇಳ್ತಲ್ಲ ಫ್ರೆಂಡ್ಸ್, ನಾಟಿ ಆಗಿದ್ರೆ ಇನ್ನ ರುಚಿಯಾಗಿರೋದು. ಬರೀ ಸಾರೆ ಕುಡಿಬೋದಿತ್ತು, ಆತರ ಇರ್ತಿತ್ತು. ಕಬಾಬ್ ಟೇಸ್ಟ್ ನೋಡಿಲ್ಲ ನೀನು ಏನ ನಿಮ್ಮೂರ್ ಕಡೆ ಸಿಗಲ್ಲ ಅನ್ಕೋ, ನಮ್ಮೂರ್ ಕಡೆ ಸಿಕ್ಕಾಪಟ್ಟೆ. ನಾವ್ ಸ್ಕೂಲ್ಗೆ ಹೋಗುವಾಗ ಫ್ರೆಂಡ್ಸ್, ನಮ್ ಕಡೆ ಜಾಸ್ತಿ ಅಣಬೆ. ಸ್ಕೂಲ್ ಮಿಸ್ಗ ಮಾರ್ಕ್ಸ್ ಜಾಸ್ತಿ ಕೊಡ್ಲಿ ಅಂತ ಅಣಬೆ ಕೊಟ್ಟ. ನಮ್ ಸ್ಕೂಲ್ ಮಿಸ್ಗೆ ನಾವು ಹೂವ ಕಿತ್ಕೊಂಡ್ ಬಂದ್ ಕೊಡ್ತಾ ಇದ್ರಿ. ಮಾರ್ಕ್ಸ್ ಅಲ್ಲ ಫ್ರೆಂಡ್ಸ್, ಫುಲ್ ಸ್ಟ್ರಿಕ್ಟ್ ಇದ್ರು. ಅವ್ರು ಕೇಳಿದ್ರೆ ಕಿತ್ಕೊಂಡ್. ಕಾಮಿಡಿ ಏನಂದ್ರೆ, ನಾವು ಬೇರೆಯವ್ರ ತೋಟನ ಪಾಲಕ್ ತಗೊಂಡು ಮಾಡೋದು ಅಂತಾರೆ ಫ್ರೆಂಡ್ಸ್, ಬೆಳ್ಕೊಳ್ಳೋದು. ನಮ್ ತೋಟದಲ್ಲಿ ನಾನೇ ಹೂವ ಕಳ್ತನ ಮಾಡಿ ಕಿತ್ಕೊಂಡು ಕೊಟ್ಟಿದ್ದೆ.
ನೆನ್ಸ್ಕೊಂಡ್ರೆ ಕಾಮಿಡಿ ಅನ್ಸಿದೆ. ಚೆನ್ನಾಗಿತ್ತು ಆ ದಿನಗಳು. ಕಬಾಬ್ ಸೂಪರ್ ಬಂದಿತ್ತಪ್ಪಿ. ಚಿಕನ್ ತಿನ್ನಂಗೆ ಫೀಲ್ ಆಗ್ತೈತೆ, ಬೋನ್ ಒಂದಿಲ್ಲ ಅಷ್ಟೇ. ಹಾಯ್ ಫ್ರೆಂಡ್ಸ್, ದೇವ್ರ ಸಾಮಾನು ತೊಳೆಯೋದು ಒಂದು ಬಾಕಿ ಇತ್ತು. 11 ಗಂಟೆ ಆಗೋದು. ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ, ಅದಕ್ಕೆ ನಾಳೆ ತೊಳ್ಕೊಳ್ಳೋಣ ಅಂತ ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ವಿಶಿಂಗ್ ಟೈಮ್. ಸಿರಿ 29 ಬರ್ತಡೆ ಇವತ್ತೆ. ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಉಲ್ಲಾಸ್ ಹ್ಯಾಪಿ ಬರ್ತಡೆ. ಉಲ್ಲಾಸ್ ಗೌಡ ಹ್ಯಾಪಿ ಬರ್ತಡೆ. ಅಮುದ ಸಿಸ್ಟರ್ 28ಕ್ಕೆ ಬರ್ತಡೆ. ಸಾರಿ ಫಾರ್ ಲೇಟ್ ವಿಶಸ್. ಹ್ಯಾಪಿ ಬರ್ತಡೆ. ಚೈತ್ರ ಪರಿ ಹಾಯ್. ಹಾಯ್. ಭಾಗ್ಯ ಸಿಸ್ಟರ್ ಅವರ ಸಿಸ್ಟರ್ ಸಹನ ಸಿಸ್ಟರ್ ಹಾಯ್. ಹಾಯ್. ಸರ್ಫರಾಜ್ 29ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ ಅಣ್ಣ. ಹ್ಯಾಪಿ ಬರ್ತಡೆ. ಆರ್ಯಾನ್ ಜನವರಿ 1ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಮೋನಿಕಾ ಅವ್ರದ್ದು 27ಕ್ಕೆ ಬರ್ತಡೆ. ಸಾರಿ ಫಾರ್ ಲೇಟ್ ವಿಶಸ್. ಹ್ಯಾಪಿ ಬರ್ತಡೆ. ದರ್ಶನ್ ಅವ್ರದ್ದು 1ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಪ್ರಿಯಾಂಕಾ ಹಾಯ್. ಹಾಯ್. ಪದ್ಮಾ ಸಿಸ್ಟರ್, ಸೌಮ್ಯ ಸಿಸ್ಟರ್ ಹಾಯ್. ಹಾಯ್. ಶ್ವೇತಾ ಅವ್ರದ್ದು 31ಕ್ಕೆ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಬಾಯ್ ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್.